10 ಮಿನಿಟ್ ಕುಂದ್ರಿ. ಬಹುತೇಕ 2 ಸಂದ ಭಾಳ ದಾಂಧಲಿ ಹಿಡಿದಿತ್ತು. ಹೌದು ಹೌದು, ಈಗ ಭಾಳ ಶಾಂತದ. ಯಾಕಂದ್ರೆ ಅದು ಶಾಂತಿ ಇದ್ದವ್ರು ಕೂತಾರ, ಕಿರಿಕಿರಿ ಇದ್ದವ್ರು ಹೋಗ್ಯಾರ. ಹಂಗಿಲ್ಲ ಅದು. ಅದಾಗಲಿ ಹೋಗಿದ. ಶಾಬಾಷ್. ಗೌಡ್ರು ಹೇಳು ಮಾತ ಇಲ್ಲ. ಅದು ಹೆಂಗಾಗ್ಯದ ಅಂದ್ರೆ ಹೆಂಗಾಗಿದ್ರಿಪ್ಪ? ಅದು ಹಗಲು ಕಂಪ್ನಿನೇ ಇತ್ತು. ಹೌದು ಹೌದು, ಅದು ಆಗಲಿ ಹೋಯ್ತು. ಖರೆ ಕೂಡೋ ಕಂಪ್ನಿ ಕೂಡಿ ಹೋಗ್ತದ. ಹೌದು. ಇಲ್ಲಿ ಹೇಳೋ ವಿಚಾರದ ಏನು ವಿಚಾರದಂತ ಕೇಳಿದ್ರೆ ಸತ್ಯಪ್ಪ ಗೌಡ್ರು ವಿಚಾರ ಮಾಡಿಕೊಂಡು ಹೋದ ಸಲ ಇಲ್ಲಿ ಒಂದು ದಾನ, ಇನ್ನೊಂದು ಧರ್ಮದ ವಿಷಯ ನಡೆಸ್ಯಾರು. ಹೌದು. ಈ ಸಲ ಒಂದು ಕೂಡೋದು, ಇನ್ನೊಂದು ಅಗಲೋದು. ಸರಜೋಡಿ ಕಲಾವಿದರು ಹೇಳಿದ್ರು, ಹುಟ್ಟಿದ್ದೊಮ್ಮೆ ಸಾಯ್ತದ, ಕಟ್ಟುದೊಮ್ಮೆ ಬೀಳ್ತದ, ಕೂಡಿದ್ದು ಒಂದಿನ ಆಗಲತ್ತದ, ಆಗಲು ಹೋಗ್ತದ ಅಂತ ಹೇಳಿದ್ರು. ಇದೇನು ಸುಳ್ಳೇನು? ಗೌಡ್ರ ಹಿರಿಯರು ಹೇಳ್ಯಾರ, ಸುಳ್ಳ ಹೌದೇನತ್ ನೀವು ನನಗೆ ಕೇಳ್ತೀರಿ. ನಮ್ಮ ಕಡ್ಕೋಳ ಮಡಿವಾಳಪ್ಪ ಒಂದು ಪದ ಬರದ, ಏನತ್ತ? ಸುಳ್ಳೇ ಸುಳ್ಳು ನೀ ಮಾಡುವುದೆಲ್ಲ ಸುಳ್ಳು. ಸುಳ್ಳ ನಮ್ಮಲ್ಲಿ ಎಲ್ಲೋ ಗುರುವ, ಸುಳ್ಳ ನಮ್ಮನಿ ದೇವರ ಆಣೆ ಅವನು. ಯಾವಾಗ ಸತ್ಯದತ್ತ ನಂಬತಿ ಅದು ಸುಳ್ಳದ, ಯಾವಾಗ ಸುಳ್ಳದತ್ತಿ ಅದು ಸತ್ಯ. ಯಾಕ್ರಿ? ಹೌದು ಹೌದು. ಅಂದ್ರೆ ನೀವು ಅನ್ಕೋಬಹುದು ಎದಕ್ಕರೆ ನಾವು ನಂಬಬೇಕು. ಇದು ಈ ಕಡೆ ಸುಳ್ಳತ್ತೀರಿ, ಈ ಕಡೆ ಕರೆಯದತ್ತೀರಿ, ಈ ಕಡೆ ಸತ್ಯ ಹತ್ತೀರಿ, ಆ ಕಡೆ ಸುಳ್ಳತ್ತೀರಿ. ಕರೆ ನಾವು ಯಾವಾಗ ಒಪ್ಕೋಬೇಕನ್ನುವಂಥದ್ದು ಈ ಜನಕ್ಕೆ ಗುಣಾಂತರ ಅದ. ಅದನ್ನು ತಿಳಿಸಿ ಹೇಳೋ ಕರ್ತವ್ಯ ನೆಂಬುದು ಅದು. ಹೌದು ಹೌದು. ಗೌಡ್ರ ವಿಚಾರ ಹೆಂಗದ ನೋಡ್ರಿ. ಕೂಡಿಸೋದು ಮತ್ತು ಅಗಲಿಸೋದು ಒಂದಿನ ಹೆಂಗೂ ಇದು ಅಗಲ್ತೈತಿ, ಇದು ಹೆಂಗೂ ಹೋಗ್ತೈತಿ ಅಂತ ಹೇಳಿ ಕೂಡಿಸಲಾರದೆ ಬಿಡುತ್ತ್ಯಾ, ಇದು ಪ್ರಪಂಚ ಆಗೋದಿಲ್ಲ, ಇದು ಜೀವನ ಆಗೋದಿಲ್ಲ. ಮತ್ತು ಇದು ಕೂಡಿಸಿದ್ರೆ ಯಾವಾಗ ಕಾಯಮೇ ಇರ್ತದ ಅಂತೇಳಿ ಅನ್ಕೋತಿ, ಅದು ಒಂದಿನ ಬಿಟ್ಟು ಹೋಗ್ತದೆ. ಹೌದು ಹೌದು. ಯಾವಾಗ ಕೂಡುದು ಕಾಯಮದತ್ತತಿ ಅದು ಒಂದಿನ ಬಿಟ್ಟು ಹೋಗ್ತದೆ. ಖರೆ ಒಂದು ಮಾತು ಹೇಳ್ತೀನಿ, ಕೂಡುದು ಹೆಂಗದ ಮತ್ತು ಅಗಲುದು ಹೆಂಗದ. 1 ಮಿನಿಟ್ ನಾನು ಹೇಳ್ತೇನೆ. ಕರೆಂಟಲ್ಲಿ ಲೋಟ್ರಲ್ಲಿ ಕುಡಿದ ಲೈಟ್ ಹತ್ತತ್ತಿಲ್ಲ ಅಂದ್ರೆ ಲೈಟ್ ಹತ್ತದಿಲ್ಲ. ಹೌದು ಹೌದು. ಗೌಡ್ರು ಹೇಳಿದ್ರು, ಎರಡೂ ಕೂಡಿದಾಗನ ಬೆಳಕ, ಜ್ಞಾನ ಜ್ಯೋತಿ. ಒಂದು ಬಲ್ಪ, ಒಂದು ವಾಯರ್, ಎರಡೂ ಅದು ಕರೆಂಟ್ ಕೂಡ್ತಂದ್ರೆ ಲೈನ್ ಹತ್ತೈತಿ. ಹಂಗೆ ಇಲ್ಲಿ ಹೇಳತನ ಒಂದೊಂದು ಕೆಲವೊಂದು ಮಾತುಗಳು ಹೇಳಿದ್ರು. ಆಗಲೋದ್ರಲ್ಲಿಂದ ತಮಗೆ ಒಳ್ಳೇದಾಗ್ತದೆ, ಆಗಲೋದ್ರಲ್ಲಿಂದ ಅದಕ್ಕೆ ಮುಕ್ತರಾಗ್ಲಿಕ್ಕೆ ಬರ್ತದೆ, ಆಗಲೋದ್ರಲ್ಲಿಂದ ಅದಕ್ಕೆ ಸುಖ ಆಗ್ತದಂತ ನಮ್ಮ ಉತ್ತಾಳ ಪರಸು ಮಾಸ್ತರ್ ಹೇಳಿದ್ರು. ಅವನ ಮಾತು ಒಟ್ಟ ಕೇಳಬೇಡ್ರಿ ನೀವು ಯಾರು. ಇಲ್ಲ ನಾವು ಕೇಳೋರನ ಇಲ್ಲ ಇಲ್ಲ ಇಲ್ಲಿ ಮುಂದೆ ಇಲ್ಲ. ಈಗ ಹೇಳಿದೆವು ಕರೆಂಟ್ ಅದ ಕರೆಂಟ್ ನಮ್ಮನ್ನ ಹಿಡ್ಕೋತಂದ್ರ ಬಿಡ್ತು ಉಳಿತು, ಇಲ್ಲದ್ರ ಸತ್ತ ಹೋಗ್ತು. ಗೌಡ್ರ ನಾ ಹೇಳೋ ಮಾತು ಇಟ್ಟೇದ ಈ ದೈವಕ್ಕೆ ಏನದಂದ್ರೆ, ಆಗಲಿ ಹೋಗುದ ಅವ್ರ ಪಾಲದ, ಕೂಡಿ ಬಾಳುದ ನನ್ನ ಪಾಲದ. ಅದಕ್ಕೆ ಹೇಳ್ತಾರೆ, ಕೂಡಿ ಬಾಳಿದರೆ ಸ್ವರ್ಗದನ ಸುಖ ಇಲ್ಲೇ ಸಿಗುತ್ತೆ. ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಇರುತ್ತೈತಿ. ನಾ ಹೇಳೋ ಮಾತು ಏನದಂದ್ರೆ, ಇದು ಸುಳ್ಳನಂದರ ಲೋಕೂರವ್ರ ಮನಿತಾನ ನೋಡುದೈತಿ. ಗೌಡ್ರು ಹೇಳಿದ್ರಲ್ಲ, ಬಹುತೇಕ ಒಂದು ಮನ್ಯಾಗ 400 ಜನ ಅದಾರ. ಅವರು ಕೂಡಿ ಬಾಳ್ಯಾರ ಅಂತೇಳಿ ಬಹುತೇಕ ಅವ್ರ ಹೆಸರು ಇಡೀ ನಮ್ಮ ಭಾರತ ದೇಶದೊಳಗೆ ಇತಿಹಾಸ ಉಳಿತವ್ರು. ನರಸಿಂಗನವರ ಮನೆತನದ ಇಲ್ಲೇ ಭಾಳ ದೂರ ಇಲ್ಲ, ಇಲ್ಲೇ ನಮ್ಮ ಧಾರವಾಡ ನಮ್ಮ ಸಮೀಪನ ಲೋಕೂರ್ ಅಂತೇಳಿ ಬರ್ತೈತಿ. ಧಾರವಾಡ ತಾಲೂಕದಾಗಲ್ಲ, ಧಾರವಾಡ ಡಿಸ್ಟಿಕ್ದಾಗ. ಇಲ್ಲಿ ಈಗ ಆಗಲೋದು ಮತ್ತು ಕೂಡೋದು ವಿಚಾರ ಹೇಳ್ತೀನಿ. ಇವಾಗ ನಿಮ್ಮ ಮನ್ಯಾಗ 4 ಮಂದಿ ಅಣ್ಣತಮ್ಮದಿಯರು ಅದೇರಿ ಏನ್ರಿ? ಹೌದು. ಆ 4 ಮಂದಿ ಅಣ್ಣತಮ್ಮದಿಯರು ನೀವು ಅಗಲಿ ಹೋಗಿ ನಿಮ್ಮ ಸಂಸಾರ ಮಾಡ್ಕೋತ ಅಗಲಿ ಹೋದರೆ ಅಂದ್ರೆ ಚಲೋ ಆಗ್ತದೋ, ಏನು 4 ಮಂದಿ ಕೂಡಿದ್ದು ಸಂಸಾರ ಮಾಡಿದ್ರೆ ಚಲೋ ಆಗ್ತದೋ? ಅಷ್ಟಾಗ ತರೋಕ್ರಿ
ಹರಿದು ಹೋಗೋ ಅರಿವೆ ಎಟ್ ಐತೆ ಅಟ್ಟೆಲ್ಲ ಕತ್ತರಿಸಿ ಪೂರ ಅಟ್ಟ ಹೊಲ್ದ್ರ ಆಗೋದಿಲ್ಲ ಎಟ್ಟು ಬೇಟ್ಕ ಉಳ್ದು ಹೆಚ್ಚು ಅಲ್ದದ ತೆಗೆದು ಒಗಿಬೇಕ. ಹಾ ಕೂಡೇಬೇಕು. ಗೌಡ್ರ 3 ಮಕ್ಕಳ ತಿಳ್ಕೊರಿ ನಿಮಗೆ. 3 ಮಕ್ಕಳದಾಗ 2 ಶಾಣೆ ಅವ, 1 ಹುಚ್ಚದ. ಅದಕ್ಕೆ ಆಗಲಿಸ್ತೀರಿ ಇದು 100 ಸಹಿತ ಹರಿವತ್ತು ಬಂದ ಬಳಕ ನಿನಗೆ ಉದಾಹರಣೆ ಹೇಳ. ಗೌಡ್ರ ಆಟ ಸಲಭಿಲ್ಲ, ನೀ ಸುಮ್ಮಿರು. ಗೌಡ್ರ ಕಡೆ ನಿಂತ ವ್ಯವಹಾರ ನಡೆಯಲ್ಲ, ನಮ್ಮ ವ್ಯವಹಾರ ಗೌಡ್ರ ಕಡೆ ಅಟ್ಟೆ ನಡೀತೈತಿ. ಯಾಕೆ ಕೇಳು, ಜಗತ್ತದೊಳಗೆ ಅಗಲೋದು ಮುಖ್ಯ ಅಲ್ಲ. ಇವತ್ತು ಅಗಲಿ ಹೋಯ್ತಂದ್ರೆ ಮತ್ತೊಮ್ಮೆ ಅದಕ್ಕೆ ಇಲ್ಲಿ ಕೂಡ್ಸಕ್ಕೆ ಬರಂಗಿಲ್ಲ. ಕೂಡ್ತು ಅಂದ್ರೂ ಅದಕ್ಕೆ ಸ್ವಲ್ಪ ಬೆರಕು ಬಿಟ್ಟಿರ್ತದೆ. ಒಂದು ವಸ್ತು ಮಾಡಿಸಿರ್ತೇವೆ, ಅದನ್ನು 2 ಆಯಿತು ಅಂದ್ರೆ ಮತ್ತೊಮ್ಮೆ ಅದಕ್ಕೆ ಕೂಡಿಸ್ಬೇಕಾದ್ರೆ ಅಲ್ಲಿ ಬೆರಕು ಇರ್ತೈತಿ. ಬೆರಕು ಮಾಸ್ತರ್, ನಮ್ಮ ಭಾರತ ದೇಶ ಬ್ರಿಟಿಷರ ಕೈಯೊಳಗೆ ಹೋದ ಬಳಕ ಮಹಾತ್ಮ ಗಾಂಧಿ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಇವರೆಲ್ಲರೂ ಕೂಡ್ರು ಅಂತ ಹೇಳಿಕೆ ನಮ್ಮ ಭಾರತ ದೇಶ ನಮಗೆ ಸ್ವತಂತ್ರ ಸಿಕ್ಕದ. ಹೌದು ಹೌದು. ಮತ್ತು ಅವರು ಆ ಕಡೆ ಅಗಲಿ ಹೋಗಿದ್ರಂದ್ರೆ ಗೌಡ್ರು ಹೇಳ್ದಂಗೆ ಅದು ಸಿಗ್ತಿದ್ದಿಲ್ಲ. ಇನ್ನೂ ಪರತಂತ್ರದಾಗ ಇರ್ತಿದ್ದೆವು, ಆದರೂ ಅದನ್ನ ನಮ್ಮ ಕಾಯ್ಕೊಳಕ್ ಬಾರ. ಇನ್ನೂ ಏನು ಪರತಂತ್ರ ಹೋಗೋದು ಅಂತೇಳಿ ಗೌಡ್ರು ನಾವು ಅವ್ರ ಕುಲ್ದವ್ರಲ್ಲ, ನಾವು ಕೂಡ್ಸವ್ರಲ್ಲ. ಕರೆ ಒಂದಿದ್ದಿದೆ ಅಡ್ಡಿಂಗ್ ಅಗಲಸವ್ರು ಕೂಡ್ಸವ್ರು ಬೇಕಲ್ರಿ. ಆ ಶಕ್ತಿ ಸಾಮರ್ಥ್ಯ ಬೇಕು ಮೊದಲ. ಯಾಕೆ ಕೇಳ, ಕೂಡ್ಸೋದು ಜಗತ್ತದೊಳಗೆ ಹೆಂಗೆ ಶ್ರೇಷ್ಠ ಅದ ತಾವೆಲ್ಲ ವಿಚಾರ ಮಾಡ್ಕೋಬೇಕು. ಈಗ ನಮ್ಮ ಕಲಾವಿದರು ಉತ್ನಾಳದವರು ಅವರೆಲ್ಲ ಹಾಲುಮತ ಸಮಾಜದವರು. ಹೌದು ಹೌದ್ರಿ, ಹಾಲುಮತ ಸಮಾಜದವರು. ಮೂಲತ್ವ ಈ ಹಾಲುಮತ ಹುಟ್ಟಬೇಕಾದ್ರೆ ಶಿವ ಪಾರ್ವತಿ ಕೂಡ್ಕೊಂಡು ಜಾಗ್ರತ ಪೂರ್ವ ಸೀಮೆಗಿಳಿದ್ರು. ಇಳಿದಾಗ ಪಾರ್ವತಿ ದೇವಿ ಮೋಹ ಹೆಚ್ಚಾಗಿ ಹಾಲು ಧರಣಿಗೆ ಬೀಳುವಂಥ ಟೈಮದೊಳಗೆ ಬಲಕಿನ ಮಲಿ ಹಾಲು ಹಿಂಡಿ ಗಂಡು ಗೊಂಬೆ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲು ಹಿಂಡಿ ಹೆಣ್ಣು ಗೊಂಬೆ ತಯಾರು ಮಾಡಿದಳು. ಅವಾಗ ಅವೆರಡಕ್ಕೆ ಜೀವಕಾಳು ತುಂಬದ ಪಾರ್ವತಿಗೆ ಆಗಲಿಲ್ಲ. ಪರಮಾತ್ಮ ಹೇಳಿದಳು, ಪತಿದೇವ ಇವು ಎರಡಕ್ಕೆ ಜೀವಕಾಳು ತುಂಬಂದಳು. ಅವಾಗ ಪರಮಾತ್ಮ ಅಂದ, ಇವೇನು ತೊಗೊಂಡು ಬಂದು ಕೂತಿ ಯಾಕೆ ಹೆಸರಿನ ಗೊಂಬೆ ಅಂದ. ಇಲ್ಲ, ಇವಕರದಿಂದ ಭೂಲೋಕದೊಳಗೆ ಒಂದು ಮತ ಬೆಳಿಬೇಕಾಗ್ಯದ. ಕರೆ ಇವಕ್ಕ ಜೀವಕಾಳು ತುಂಬಂದಾಗ ಪರಮಾತ್ಮ ಜೀವಕಾಳು ತುಂಬದ. ಮುಂದೆ ಅವಕ್ಕೆ ಜೀವಕಾಳು ತುಂಬಿ ಕೌರವ ಋಷಿ ಬಲ್ಲಿ ಬಿಟ್ಟು ಶಿವ ಪಾರ್ವತಿ ಹೋದರು. ನಾವು ಮುಂದೊಂದು ದಿನ ಇವಕ್ಕೆ ದೊಡ್ಡ ಮಾಡು, ಅವಾಗ ಬರ್ತೇವೆ ನಾವು ಅಂತ ಹೇಳಿದರು. ಮುಂದೆ ಅವಕ್ಕೆ ಬೆಳೆಸಿ ದೊಡ್ಡ ಮಾಡಿದ ಕೌರವ ಋಷಿ ಮುಂದೆ ಶಿವ ಪಾರ್ವತಿ ಬಂದು ವಿಚಾರ ಮಾಡಿಕೊಂಡು ಅವು ಎರಡಕ್ಕೆ ಮುದ್ದಾಯಿ ಮತ್ತು ಮುದ್ದುಗೊಂಡಾಗ ಒಂದು ಬೆಡಗ ಬದಲಿ ಮಾಡಿ, ಮುದ್ದವ್ಗೆ ಒಂದು ಬೆಡಗ ಬದಲಿ ಮಾಡಿ, ಎರಡಕ್ಕೆ ಅಣ್ಣ ತಂಗಿಗೆ ಬೆಡಗ ಬದಲಿ ಮಾಡಿ ಕೂಡಿಸಿ ಅವಕ್ಕೆ ಎರಡಕ್ಕೆ ಅಕ್ಕಿ ಕಾಳು ಹಾಕಿದ್ರು. ಅವೆರಡಕ್ಕೆ ಲಗ್ನ ಮಾಡಿದ್ರು. ಅವೆರಡಕ್ಕೆ ಕೂಡಿಸ್ಯಾರ ಅಂತೇಳ್ಯಾನ. ಈ ಭೂಲೋಕದೊಳಗೆ ಹಾಲು ಮತ್ತದವತ್ತು ಕೀರ್ತಿ ಬೆಳಗ್ಯದ ಜಗತ್ತೆ ತುಂಬ. ಎಲ್ಲ ದಗತ್ತೆಪ್ಲ ಕುಡಿಸಲ್ಗಳು ಅಣ್ಣ ತಂಗಿಲ್ಲ ಮದುವೆ ಮಾಡಿ ಬಸವಣ್ಣವ್ರು ಮಾಡಿದ. ಗೌಡ್ರ ಇಲ್ಲ, ಗೌಡ್ರನು ಕರೆಕ್ಟ್ ಅದ. ಇನ್ನೂ ಕೆಲವೊಂದು ಧರ್ಮದಾಗ ಆ ಪದ್ಧತಿ ಉಳ್ದ. ಯಾವ ಧರ್ಮದಾಗ ಉಳ್ದದ? ಉತ್ನಾಳದವ್ರೆ ಇಸ್ಲಾಂ ಧರ್ಮದಾಗ ಉಳ್ದದ. ಇನ್ನು ಇಸ್ಲಾಂ ಧರ್ಮದಾಗ ಹೆಂಗದಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಶೇಖ್, ಸಯ್ಯದ್, ಮೊಘಲ್, ಪಠಾಣ್. ಇಲ್ಲಿ ಹೇಳಿದ್ರು ನೋಡಿ ಗೌಡ್ರು. ಅಲ್ಲಿ ಇಸ್ಲಾಂ ಧರ್ಮದವರು ಇನ್ನೂ ಬಹುತೇಕ ಅಣ್ಣ ತಂಗಿ ಹಿಂಗೆ ಲಗ್ನ ಮಾಡ್ತಾರೆ. ಹೆಂಗೆ ಮಾಡ್ತಾರಂದ್ರೆ ಅವನ ಹೆಂಡತಿ ತಂಗಿ ಮಗಳು ಅಕ್ಕನ ಮಗಳು ಇದ್ರಂದ್ರೆ ಹಿಂಗೆ ತಗೊಂಡು ಅವ್ರು ಲಗ್ನ ಮಾಡ್ತಾರೆ. ಇನ್ನೂ ಅದು ಉಳ್ಕೊಂಡು ಬಂದೈತಿ. ಮತ್ತು ಕೆಲವೊಬ್ರು ಹೇಳ್ತಾರೆ ಜಗತ್ತೇನೆ ಅಣ್ಣ ತಂಗಿದಿಂದ ಆಗ್ಯದತ್ತೆ. ಹಿಂಗೂ ಕೆಲವೊಬ್ಬರು ಒಂದು ತಮ್ಮ ಅನುಕೂಲ ಮಟ್ಟಿಗೆ ಹಿಂಗೂ ಹೇಳ್ಕೊಂಡು ಬಂದ. ಇಲ್ಲ ಒಪ್ಪನು ಅದನ್ನು ಬಿಡ್ರಿ. ಈಗ ಸದ್ಯ ನೀ ಇಲ್ಲಿ ಬರ್ತೇ ದೇವರಿಗೆ. ಹೌದು, ನೀ ಏನು ಬಿಡ್ಕೋತಿ? ಯವ್ವ ತಾಯಿ ನನ್ನ ಸಂಸಾರ ಉದ್ಧಾರ ಮಾಡೋ, ಹೆಣ್ಣ ಮಕ್ಕಳ ಎಲ್ಲ ಸರಿ ನಡೆಸೋ, ನನಗೆ ಐಶ್ವರ್ಯ ಕೊಡು ಅಂತ ಬೇಡ್ಕೋತಿ. ಹೌದು, ಯವ್ವ ನನಗೆ ಕೊಡತಿ. ನೀನು ಹೆಣ್ತಿ ಬರ್ತಾಳು, ಆಕೆ ಏನು ಕೇಳ್ತಾಳು? ಯವ್ವ ನನ್ನ ಉದ್ಧಾರ ಮಾಡು, ನನ್ನ ಗಂಡ ಮಕ್ಕಳನ್ನ ಉದ್ಧಾರ ಮಾಡು, ನನಗೆ ಒಳ್ಳೇದು ಬುದ್ಧಿ ಕೊಡು, ಸಂಪತ್ತು ಕೊಡುತ್ತೋ ಆಕಿ ಯವ್ವ ಆತಾಳ. ನಿನ್ನ ಮಕ್ಕಳು ಬರ್ತಾಳು, ಆಕಿ ಯವ್ವ ಆತಾರ. 3 ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಯವ್ವ ಆದ್ರು ನೀವೇನಾದ್ರಿ? ಗೌಡ್ರು ತಂದೆಟ್ರು ನೋಡಿ ಇಲ್ಲಿ ಬಿರಿ. ಬಹುತೇಕ ಹೆಂಗದಿದು ಮಾತು ಹೇಳ್ಬೇಕಂದ್ರೆ ನಾವು ಬಂದು ಜಾಲ್ಯವ ತಾಯಿಗೆ ಅಮ್ಮನೇ ಎತ್ತೇವು.
ನಮ್ಮ ಮಕ್ಳು ಬರ್ತಾವ ಅವು ಅಮ್ಮನೇ ಅತ್ತಾವ. ನನ್ನ ಹೆಂಡತಿ ಬರ್ತಾಳ ಆಕಿನೂ ಅಮ್ಮ ಆತಾಳ. ಆಯಿ ಅಜ್ಜನೂ ಅದನ್ನ ಅಂದಾರು. ಖರೆ ಇಲ್ಲಿ ಹೆಂಗ ಬದಲಾಗ್ತದೇನೋ. ಮತ್ತು ಅಕಸ್ಮಾತ್ ಎಲ್ಲರಿಗೆ ಅಮ್ಮ ಅಕ್ಕಿನೇ ಆದಳು ಅಂದ್ರೆ ಮತ್ತು ನೀ ಮಗ ಹೆಂಗಾಗ್ತಿ, ನೀ ಹೆಂಡ್ತಿ ಹೆಂಗಾಗ್ತಾಳ, ಈಕಿ ಸೊಸಿ ಹೆಂಗಾಗ್ತಾಳ, ಈಕಿ ಮೊಮ್ಮಕ್ಕಳು ಹೆಂಗಾಗ್ತಾರ, ಹಿಂಗೆ ಕೆಲವೊಂದು ವಿಚಾರಕ್ಕೆ ಬರ್ತಾವೆ. ನಾವೊಂದು ಮಾತು ಹೇಳೋದು ಅಟ್ಟೆ ಅದ. ಇಲ್ಲಿ ತಾಯಿಗೆ ಬಂದು ಏನು ಬೇಡ್ಕೋತಾರಲ್ಲ, ಯವ್ವ ನನ್ನ ಸಂಸಾರ, ನನ್ನ ಗಂಡ, ನನ್ನ ಮಕ್ಕಳು ಚಂದ ಇಡೋತ್ತು ಹೆಂಡ್ತಿ ಬೇಡ್ತಾಳ. ಆ ಗಂಡ ಏನು ಹೇಳ್ತಾನ, ನನ್ನ ಹೆಂಡ್ತಿಗೆ ನನ್ನ ಮಕ್ಕಳು ಚಂದ ಇಡೋತ್ತು ಗಂಡ ಬೇಡ್ತಾನ. ಅಂದ್ರೇನು, ನಮ್ಮ ಕೂಡಿ ಸಂಸಾರ ಚಂದ ಇಡು ಅನ್ನುವಂಥ ವಿಚಾರನ್ನೇ ಬೇಡ್ತಾರೆ ಹೊರತಾಗಿ ಅದನ್ನು ಬಿಟ್ಟು ನನ್ನ ಗಂಡ ಆಗಲಿ ಹೋಗಬೇಕು, ನನ್ನ ಗಂಡ ನನಗೆ ಬಿಟ್ಟು ಹೋಗಬೇಕು, ನನ್ನ ಮಕ್ಕಳು ನನಗೆ ಬಿಟ್ಟು ಹೋಗಬೇಕು, ನಾವು ಆಗಲ್ಬೇಕಂತ ಯಾರ್ಯಾರು ಬೇಡಿರೇನು? ಇಲ್ಲ ಅದಾರ ಅವರು. ಅಯ್ಯೋ ಯಪ್ಪ, ನಿನಗೆ ನೀ ಕಲಿಯುವುದ ಏನು ಪಕ್ಕ ಗೊತ್ತಾಗಿಲ್ಲ ಗೌಡ್ರ. ಅಲ್ಲ ಆಗಾವ ಕೊಟ್ಟ ಕ್ಯಾರ ಗಂಡನ ಮಾಡೋ ಸಾವಿರ ಹೋದ್ರು, ಅದಕ್ಕೆ ಏನು ಹೇಳೋರು ಗೌಡ್ರ? ಅದು ಅಜ್ಞಾನಿ ಮಂದಿ ಕೆಲಸ, ಪ್ರಪಂಚಿಕರ ಮಾತಲ್ಲ, ಅಜ್ಞಾನಿ ಮಂದಿ ಕೆಲಸ, ಜ್ಞಾನದ ಮಂದಿ ಕೆಲಸ ಅಲ್ಲ. ಯಾಕ ಗತ್ತರಿಗೆ ಭಾಗಮಗೆ ಚೆನ್ನಮ್ಮ ಹರಿಕೋತಳು, ನಮ್ಮ ಅಕ್ಕ ಸಾಯಿಲಿ, ನಮ್ಮ ಅಕ್ಕನ ಗಂಡನ ಸಂಘಟನೆ ಮಾಡಿಕೋತನು ಅಂತೇಳಿ ಒಳಗೆ ಅಂಥ ಮೂರ್ಖ ಜನನು ಅದಾರ, ಇಲ್ಲ ತನ್ನೋದಿಲ್ಲ. ಆದ್ರೆ ನಮ್ಮ ಭಾರತ ದೇಶದೊಳಗೆ ಶರಣ ಸಂಪ್ರದಾಯದೊಳಗೆ ಕೆಲವೊಬ್ಬರು ಇತಿಹಾಸ ಹೆಂಗೆ ಉಳಿತು ಅಂತ ಕೇಳಿದ್ರೆ ಅವರು ಸತ್ಯದಿಂದ ನೋಡಿದ್ರು. ಯಾರು ಗುರ್ತದೇನು, ಈಕೆ ಹೆಂಗೆ ಬೇಡ್ದಳಲ್ಲ, ಸತ್ಯ ಹರಿಶ್ಚಂದ್ರ ರಾಜ ತಮಗೆಲ್ಲ ಗುರ್ತದ. ಸತ್ಯ ಹರಿಶ್ಚಂದ್ರ ರಾಜಾಗ ಮನ್ಕೊಂಡಾಗ ವಿಶ್ವಾಮಿತ್ರ ಕನಸಿನೊಳಗೆ ಬಂದು ರಾಜಕೀಯ ಕೇಳ್ದ. ಹರಿಶ್ಚಂದ್ರ ರಾಜ ಬಹುತೇಕ ನಾವು ಡೈರೆಕ್ಟರ್ ಗೌಡಗೆ ಬಂದು 1,000 ರೂಪಾಯಿ ಕೊಡ್ರಿ ಅಂದ್ರೆ ಕೊಡಂಗಿಲ್ರಿ. ಗೌಡ ನನಗರಿ ಕೇಳಿ, ನಾ ಗೌಡಗರಿ ಕೇಳಿ. ಆದರೆ ಹರಿಶ್ಚಂದ್ರ ರಾಜಾಗ ವಿಶ್ವಾಮಿತ್ರ ಸಪ್ಪನದೊಳಗೆ ರಾಜಕೀಯ ಕೇಳಿದ್ರೆ ಜಾಗ್ರತೆಯಿಂದ ಎದ್ದು ಮುಂಜಾನೆ ಅವನಿಗೆ ತನ್ನ ರಾಜಕೀಯ ದಾನ ಮಾಡಿ ಏನು ಕೇಳಿದ ಅವ ಟೈಮದೊಳಗೆ ರಾಜಕೀಯ ದಾನ ಮಾಡಿದಾಗ ಅವಾಗ ಎಲ್ಲ ಕೊಟ್ಟ. ಗುರುದಕ್ಷಿಣೆ ಒಂದು ಕೊಡುವಂದ, ಗುರುದಕ್ಷಿಣೆ ಕೊಡುವಂದ. ಅವಾಗ ಮತ್ತೆ ಹೇಳ್ತಾನ, ಅಕಸ್ಮಾತ್ ನಿಂದೆಲ್ಲ ಇದು ರಾಜ್ಯ ದರ್ಬಾರದೊಳಗಿಂದ ಏನಾರು ತಂದು ದಕ್ಷಿಣ ಕೊಡುವುದಿಲ್ಲ, ಇದೆಲ್ಲ ನನಗೆ ನಿನ್ನ ರಾಜ್ಯ ದರ್ಬಾರ ಒಪ್ಪಿಸಿ ಕರೆ ಮತ್ತೆ ಗುರುದಕ್ಷಿಣೆ ಎಲ್ಲಿದು ಹೊರಗಿನ ತಂದು. ಮತ್ತು 7 ಜನ್ಮ ಮಗ ಆಗಿ ಹುಟ್ಟಿದ್ರೆ ಈ ರೋಹಿತನೇ ನನ್ನ ಮಗ ಆಗಿ ಹುಟ್ಟಬೇಕಂತ ಕೇಳ್ದ. ಇಲ್ಲಿ ಹೇಳೋ ತಾತ್ಪರ್ಯ ಏನದಂದ್ರೆ, ಮಡದಿ ಮಕ್ಕಳು ಇವೆಲ್ಲ ಅಗಲಿ ಹೋಗ್ತಾವಂತ ನೀವು ಹೇಳಿದ್ರಿ. ಸತ್ಯ ಹರಿಶ್ಚಂದ್ರ ರಾಜ ಕೊಟ್ಟರೆ ಇವೇ ನನಗೆ ಕೂಡಿಸುವಂತ ಅವ ಕೇಳ್ದ. ಅವಾಗ ಪರಮಾತ್ಮ ತನ್ನ ಮಡದಿ ತಾರಾಗ ಆ ಹರಿಶ್ಚಂದ್ರಗ ಆ ಮಗನಿಗೆ ಕೂಡ ಅಲ್ಲಿ ಕೂಡಿಸೋದು ಬಹಳ ಮುಖ್ಯ ಅದ. ಈಗ 1 ತಿಂಗಳಾತ ಬೆನ್ನ ಹತ್ತಿದೀವಿ, ಇಷ್ಟೆಲ್ಲ ಪಟ್ಟಿ ಕೂಡಿಸಿ ಮಾಡಿಸಿ ನಿಮ್ಮನ್ನು ಕೂಡಿಸಿ ಎಲ್ಲ ಮಾಡ್ಬೇಕು. ಕೂಡಿಸೋದಾಗ ಆಗೈತೆ, ಮತ್ತೆ ಎಲ್ಲರೂ ಹತ್ತಾತವ್ರು ನೀವ್ಯಾಕೆ ಕೊಡ್ತೀರಿ ನಾವಾಗ ಹೇಳ್ತಿದ್ವಿ. ಗೌಡ್ರ ನೀವು ಅಗಳೇನೆ ಹೇಳಬೇಕಾಗಿತ್ತು ಈ ಮಾತವ. ಆಗಲಿ ಹೋಗಿರಿ, ಆಗಿರ ನಾವೆಲ್ಲ ಮುಂಜಾನೆ ಹಣ ಆಗಲಿ ಹೋಗ್ತೇವೆ ತಾವ ಅವ ಬಹುತೇಕ ನಾವು ಈ ಬ್ರಹ್ಮಾಂಡ ಬಿಟ್ಟು ಹೋಗ್ತೀವಿ ನಂಗೆ ಮಾತಾಡಕತ್ತಾನವ. ನಾವು ಒಮ್ಮೆ ಹೇಳಿದೇವ, ಜೋಡು ಕುದುರೆ ಗಾಡಿ ಹೊಡೋರು ಒಂದ ಹೊಡಿಯೋದಿಲ್ಲ. ಈ ಕಡೆ ಬತ್ತೆ ಹಿಂಗ ಈ ಕಡೆ ಬತ್ತೆ. ಹಾಂ ಹೇಳ್ರಿ. ಹಾಂ ಹಾಂ ಒಟ್ಟಿನ ಮೇಲೆ 2 ಮೇಳ ಹೊಡೆದ ಶರ್ತ್ನಾಗ ಪೈಲಾ ನಂಬರ್ ಮೊಮ್ಮನ್ ತಗೋಬೇಕು. ಇದು ಗೌಡ್ರ ಕೆಲಸ ಇಷ್ಟೇ. ಹಾಂ, ಯಾವಾಗ ಹಿಂದೆ ಬೀಳ್ತೈತಲ್ಲ ಅದಕ್ಕೆ ಚಾಡ್ಸೋದೇ, ಆ ಒಟ್ಟು ಮುಂದೆ ಬರಬೇಕಲ್ಲ ಹೆಂಗೆ ಮಾಡಿ, ಅದು ಗೌಡ್ರ ಕೆಲಸ. ಇದು ಮೇನ್ ಮುಖ್ಯ ಅದ. ಆದರೆ ಇಲ್ಲಿ ಅಷ್ಟೇ ಅಲ್ಲ, ಕೂಡಿಸೋದು ಹೆಂಗೆ ಮುಖ್ಯ ಅದ, ಕೂಡೋದು ಹೆಂಗೆ ಮುಖ್ಯ ಅದ, ಇದು ತಿಳ್ಕೊಳ್ಳೋದು ಭಾಳ ಪ್ರಾಮುಖ್ಯ ಅದ. ಹೆಂಗಂದ್ರೆ ಅಮೋಕ್ಷದ ಮಠ ಮನೆಯಲ್ಲಿ ತಮಗೆಲ್ಲ ಗೊತ್ತದ. ಅಮೋಕ್ಷದ ಕೈಲಾಸದಿಂದ ದರಿಗಿಳದ, ಶಿವಪುರಟ್ಟಿಗೆ ಶಿವಮಾಯ ಆದ, ಕುರಿ ಹಿಕ್ಕಿ ಒಳಗೆ ಗೊಬ್ಬರ ಡಿಗ್ಗಿಯಾಗ ಮಾಯ ಆದ, ಅಮೋಕ್ಷದ ಗುಡ್ಡದ ಮೇಲೆ ಹೋಗಿ ಕೂತ. ಆದರೆ ಮುಂದೆ ಎಷ್ಟೋ ದಿವಸ ಆದ ಬಳಿಕ ಅದೇ ಎಲ್ಲಿ ಶಿವ ಮಾಯ ಆಗಿದಲ್ಲ ಶಿವಪುರ ಹಟ್ಟ್ಯಾಗ ಆ ಗೊಬ್ಬರ ಡಿಗ್ಗ್ಯ ಮಾಯ ಆಗಿದಲ್ಲ, ಅಲ್ಲಿ ಹಾಲಮತ ಸಮಾಜದ ನರುಟೆ ನಾಗರೇಗೌಡ ಅಂತಿದ್ದ. ಆ ಗೌಡಂದು ಭಾಳ ಬಡತನ ಸಂಸಾರ ಇತ್ತು. ಆಗಿನ ಟೈಮದೊಳಗೆ ಅಮೋಕ್ಷದ ದಿನನಿತ್ಯ ಗುರು ಸೇವಕ ಹೋದ. ಆ ಬಡತನ ನೋಡಿ ಆ ಕುರಿ ಹಿಕ್ಕಿಗಳೆಲ್ಲ ಲಿಂಗ ಕತ್ತಿದ ಹಿಕ್ಕಿಗಳೆಲ್ಲ ಮುತ್ತು ರತ್ನಗಳ ಮಾಡಿ ತೋರಿಸದ. ಅವಾಗ ಅದೇ ಮುತ್ತು ರತ್ನಗಳು ತೊಗೊಂಡು ಹೋಗಿ ಗೀಜಗನಹಳ್ಳಿ ಪಟ್ಟಣಕ್ಕೆ ಮಾರಿ ನಾಗರೇಗೌಡ ಅಗರ್ಭ ಶ್ರೀಮಂತ ಆದ. ತೂಗು ಮಂಚಲ ಏನು ಬಂಗಾರ ತಾಟ ಅಪಾರ ಶ್ರೀಮಂತಿಗೆ ಬತ್ತು. ಮುಂದೆ ಒಂದು ದಿವಸ ನಾಗರೇಗೌಡಗ ಮನೆಗೆ
ಭೂತಾಳಿಸಿದ್ದ ಅಮ್ಮೋಕ್ಷಿದ್ದ ಹೆಣ್ಣು ಕೇಳೋಕೆ ಹೋದಾಗ ಅವಾಗ ಅವ್ರಿಗೆ ಎದುರು ಮಾತಾಡ್ದ ನಾಗರಾಯಗೌಡ, ಯಾರಿಗೆ ಅಮ್ಮೋಕ್ಷಿದ್ದ ಭೂತಾಳಿಸಿದ್ದ ಎದುರು ಮಾತಾಡ್ದ, ನಿಮ್ಮಂಥ ಬೇಡಿ ಭಿಕಾರಿಗಳಿಗೆ ನನ್ನಂಥ ಮಗಳು ಕೊಡ್ತೀನಿ ಅಂತ ಅವ ಸೊಕ್ಕಿನ ಸಿರಿವಂತಿಗೆ ಅಹಂಕಾರದೊಳಗೆ ಮಾತಾಡಿದ ಕೂಡಲೇ ಅಮ್ಮೋಕ್ಷಿದ್ದ ನೋವಾಯಿತು. ಭಂಡಾರ ತೆಗೆದು ಅವನ ಮನೆ ಹೊಸ್ತಲ ಮೇಲಿಟ್ಟು ಭೂತಾಳಿಸಿದ್ದ ಅಮ್ಮೋಕ್ಷಿದ್ದ ಗುಡ್ಡಕ್ಕೆ ಹೋದ ಬಳಿಕ ಮುಂದೆ ನಾಗರಾಯಗೌಡಿಗೆ ಎಂಥ ಆತಂಕ ಬತ್ತು ಅಂತ ಕೇಳಿದ್ರೆ, ಹಣ್ಣಿನ್ಯಾಗ ಹುಳ, ನೀರಿನ್ಯಾಗ ಹುಳ, ಮನೆ ಮಂದಿದ ನಡೆದಾದ ಗೋಳ, ಬಿದ್ದಲ್ಲೇ ಸತ್ತು ದವಣಿ ಕಟ್ಟಿದ ದನ ಕರುಗಳ ಇಂಥ ಗೋಳ ಬತ್ತವನಿಗೆ. ಅವಾಗ ಅವ ವಿಚಾರ ಮಾಡ್ದ, ನನ್ನ ಇಂಥ ಆತಂಕ ಬತ್ತಲ್ಲ, ನಾ ಹೆಂಗೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ನರುಟೆ ನಾಗರಾಯಗೌಡ ಬಿ ಪಾತಿಮನ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿ ಪಾತಿಮನ ಹಂತ್ಯಕ್ಕೆ ದೇವ್ರು ಕೇಳ್ತಾನೆ, ಯವಾ ನನಗೆ ಭಾಳ ಕಾಡಾಟ ಹತ್ಯದ ತಾಯಿ, ನನ್ನ ಮನೆ ಬಂಧನ ಹೋಳಾಗಬೇಕಾದ್ರೆ ಏನು ಮಾಡ್ಬೇಕಂತ ಕೇಳ್ದ. ಅವಾಗ ಸದರಗಿರಿ ಪಟ್ಟಣದೊಳಗೆ ಬಿ ಪಾತಿಮ ಹೇಳ್ತಾಳೆ, ಏನಿಲ್ಲ, ನಿನ್ನ ಮನೆ ಆತಂಕ ಹೋಳ್ಬೇಕಾದ್ರೆ, ನಿನ್ನ ಕಾಡಾಟ ಹೋಗ್ಬೇಕಾದ್ರೆ ಜಡಿ ಕೂಶಿನ ತಂದು ಮಂಗಳಾರ ಮನೆ ಸಾರಿಸಿ ರಂಗ ಕುಂಭ ಹಾಕಿ ಜಡಿ ಕೂಶಿನ ತಂದು ಜಗಲಿ ಮೇಲೆ ಕೊಯ್ದೆ ಅಂದ್ರೆ ನಿನ್ನ ಮನೆ ಆತಂಕ ದೂರ ಆಗ್ತದೆ. ಆತಂಕ ದೂರ ಆಗ್ತದಂದಾಗ ಟೈಮ್ ಆಗ್ತದೆ. ಆತಂಕ ದೂರ ಆಗ್ತದಂದಾಗ ನರುಟೆ ನಾಗರಾಯಗೌಡ ಮನೆಗೆ ಬಂದ ಮನೆ ಸಾರವಣಿಗೆ ಮಾಡಿ ಮಂಗಳಾರ ರಂಗ ಕುಂಭ ಹಾಕಿ ಸಾರಿಸಿ ಅವಾಗ ಆ ಮಕಣಾಪುರದೊಳಗಿರ್ತಕ್ಕಂಥ ಒಬ್ಬಕ್ಕೆ ಹೆಣ್ಣು ಮಗಳು, ಬಡವಿ ಹೆಣ್ಣು ಮಗಳು, ಗಂಡ ಸತ್ಯದ ರಂಡಿ ಮುಂಡಿ ಆಗಿ ನೀಲಮ್ಮ ಅಂಥೇಳಿ ತಮಟಿಗೆರ ಪಕ್ಕಿ ಹೆಣ್ಮಗಳು, ಆಕಿ ಒಂದು ಮಗ ಇತ್ತು ಗಂಡ ಸತ್ಯದ. ಆ ಕೂಸಿನ ಬಿಟ್ಟು ಬಡವಿ ಹೆಣ್ಣು ಮಗಳು ಅಡವಿ ಕೆಲಸಕ್ಕೆ ಹೋಗ್ತಿದ್ದಳು. ಆ ಮಗನ ಬಿಟ್ಟು ಅಡವಿ ಕೆಲಸಕ್ಕೆ ಹೋಗ್ಯಾಳ. ಆ ಹುಡುಗ 4 ವರ್ಷನ ಆಕಿನ ಮಗ ಜಡಿ ಕೂಸ ಹುಡುಗರು ಸಂಗಟ ಆಡ್ಲಕತ್ತದ. ಆ ನರುಟೆ ನಾಗರಾಯಗೌಡ ಆ ಜಡಿ ಕೂಸಿನ ಹಿಡ್ಕೊಂಬಂದು ಜಗಲಿ ಮೇಲೆ ಕೊಯ್ದ. ತಾಯಿ ಸಂಜೆ ಕಡೆ ಮನೆಗೆ ಬಂದಳು. ಮಗನಿಗೆ ಹುಡುಕ್ತಾಳ, ಮನೆ ಆಗಿಲ್ಲ, ಓಣೆ ಆಗಿಲ್ಲ, ಊರಾಗಿಲ್ಲ. ಅಳ್ಳಕ್ಕೆ ಚಾಲು ಮಾಡಿದಳು. ನನ್ನ ಮಗ ಎಲ್ಲಿ ಹೋಯ್ತತಿ ಅಳ್ಳಕತ್ತಳು ಅಂತ ಒಬ್ಬ ಹಿರಿಯ ಮನುಷ್ಯ ಗ್ರಸ್ತ ಬಂದ ಹೇಳ್ದ, ತಂಗಿ ನಿನ್ನ ಮಗ ಓಣೆ ಆಗಿಲ್ಲ, ಊರಾಗಿಲ್ಲ, ಯಾರ ಮನೆ ಆಗಿಲ್ಲ. ಕರೆ ನರುಟೆ ನಾಗರಾಯಗೌಡ ತನ್ನ ಮನೆ ಬಂಧನ ಬಿಡಿಸೋಲಕ್ಕ ಹೋಗಿ ಜಗಲಿ ಮೇಲೆ ಕೊಯ್ದಾನಂದಾಗ ಆ ತಾಯಿಗೆ ಹೆಂಗಾಯ್ತು ಅಂದ್ರೆ, ಹೇ ಭಗವಂತ, ನಾ ಸಣ್ಣ ಮದುವೆಯಾಗಿ ಸಣ್ಣ ಮಗಳು 1-2 ವರ್ಷನ ನನ್ನ ಗಂಡನ ಕರ್ಕೊಂಡು ನನ್ನ ಗಂಡನ ಅಗಲಿಸಿಬಿಟ್ಟು ಹೊಳ್ಳಿ ನನ್ನ ಮಗನು ಸಹಿತ ಅಗಲಿಸಿಲ್ಲ ಅಂಥೇಳಿ ಕಣ್ಣಾಗ ನೀರು ತಂದು ಒಂದೇ ಸವನ ಅಳ್ಳಕತ್ತಳು. ಕರೆ ಊರು ಗೌಡ ಕೇಳುವಂಥ ದಿಮಾಕ್ ಇದ್ದಿದ್ದಿಲ್ಲ. ಆಗ ಈಗ ಏನು ಗೌಡಗೂ ವಿಚಾರ ಮಾಡಲ್ಲ, ಮಂದಿ MLA ಗೆ ವಿಚಾರ ಮಾಡೋಂಗಿಲ್ಲ. ಕರೆ ಆವಾಗ ಗೌಡ್ರ ಮನೆ ಮುಂದೆ ಹೋಗಿ ಹೊರಗೆ ನಿಂತ ಗೌಡ್ರೆ ಯಾಕೋ ಅಂದಾಗ, ಯಪ್ಪ ಗೌಡ್ರ ಹಿಂಗೆ ಹಂಜು ಮಾತಾಡ್ತೈತಿ. ಈಗ ಹಂಗಿಲ್ಲ, ಅವ ಗೌಡಿದ್ದಾರೆ ಅವ್ನ ಮನೆ ಪೂರ್ತಿ ಹಾಕಿದ್ರು ಈ ಜನ ಆತೈತಿ. ಅವಾಗ ನರುಟೆ ನಾಗರಾಯಗೌಡನ ಮನೆ ಮುಂದೆ ಹೋಗಿ ಕೇಳುವಂಥ ಧೈರ್ಯ ಯಾರಿಗೆ ಆಗಲಿಲ್ಲ. ಅವಾಗ 7 ದಿವಸ ಮನ್ಯಾಗ ಹೋಗಿ ಆ ತಾಯಿ ನೀಲಮ್ಮ, ನಂದು ಯಾತ್ರ ಜೀವನ, ಗಂಡನೂ ಆಗಲಿ ಹೋದ, ಮಗನೂ ಆಗಲಿ ಹೋದ, ನಂದು ಯಾತ್ರ ಜೀವನ ಅಂತ ಅಳ್ಕೋತ ಮನ್ಯಾಗ ಮಕ್ಕೊಂಡಳು. ಮುಂದೆ 7 ದಿವಸ ಮುಗಿಯೋದಕ್ಕೆ ಯೋಗಿನಾದ ಅಮ್ಮೋಕ್ಷಿದ್ದ ಗುರುತ್ತಾಯಿತು. ಯೋಗಿನಾದ ಅಮ್ಮೋಕ್ಷಿದ್ದ ಜಂಗಮ ವೇಷ ತೊಟ್ಟು ಆ ಬಡವಿ ನೀಲಮ್ಮನ ಮನೆ ಮುಂದೆ ಬಂದ. ಭಿಕ್ಷಾಂದೆ ಅಂದ. ಅವಾಗ ಕೇಳ್ತಾಳ, ಯಪ್ಪ ಏನತ್ತ ನಾನಿನ್ನು ಭಿಕ್ಷೆ ನೀಡಲು, ನನಗೆ ಎದ್ದು ಬಂದು ನೀಡುವಂಥ ತ್ರಾಣ ಉಳಿದಿಲ್ಲ, ನನಗೆ ಮುಗುಲು ಕಡದು ಮೈ ಮೇಲೆ ಬಿದ್ದಂಗೆ ಆಗ್ಯದ, ಮತ್ತೊಬ್ಬರ ಮನೆಗೆ ಹೋಗಂದಳು. ಅವಾಗ ಅಮ್ಮೋಕ್ಷಿದ ಹೇಳ್ತಾನೆ, ಏನಾಗ್ಯದ ತಾಯಿ, ಏನಲ್ಲಕ್ಕೆ ನಿನಗೆ ಗೊತ್ತಿಲ್ಲಾರ್ದು ಏನದಪ್ಪ, ಇದ್ದೊಂದು ಮಗನ ನಾಗರಾಯಗೌಡ ಒಯ್ದು ಕೊಯ್ದಾನ, ಅವನಿಗೆ ಕೇಳುವಂಥ ತಾಕತ್ತು ನನಗಿಲ್ಲ, ಮತ್ತು ಗಂಡರೇ ಮೊದಲೇ ಕಳ್ಕೊಂಡಿನಿ, ಹ್ಯಾಂಗಿದು ಅಂದಾಗ ಅವಾಗ ಅಮ್ಮೋಕ್ಷಿದ ಹೇಳ್ತಾನೆ, ತಾಯಿ, ಹೇ ತಾಯಿ, ನೀ ಅಳಬೇಡ, ಕರಿಬೇಡ, ದುಃಖ ಮಾಡಬೇಡ, ಒಂದು ಕೆಲಸ ಮಾಡು, ನಾನು 7 ದಿವಸ ಆಯ್ತು ಉಪವಾಸ ಮನ್ಕೊಂಡಿನಿ, ನನಗೂ ಊಟಿಲ್ಲ, ಕರೆ ನೀ ಹೋಗಿ ಮೀಸಲು ನೀರು ತೊಗೊಂಡು ಬಂದು ಅಕ್ಕಿ ಅನ್ನೋದು ಪಾಯಸ ಮಾಡಿ ನನಗೆ ಊಟ ಮಾಡಿಸು, ಊಟ ಮಾಡಿ ಹೋಗು ಸಾಧು ಅಲ್ಲ, ನಾ ಎಲ್ಲ ಸಾಧುಗಳು ಬೇರೆ, ನಾ ಅಂಥ ಸಾಧು ಅಲ್ಲ, ಊಟ ಮಾಡಿ ಹಂಗೆ ಹೋಗಂಗಿಲ್ಲ, ಊಟ ಮಾಡಿ ನಿನ್ನ ಮಗ ಏನು ಸತ್ತದಲ್ಲ ಆ ಖುಷಿನ ಎಬ್ಬಿಷ ನಿನಗೆ ಕೂಡಿಸ್ಕೊಟ್ಟು ಹೋಗ್ತೀನಂದ. ಕೂಡಿಸ್ಕೊಟ್ಟು ಹೋಗ್ತೀನಂದ. ತಾಯಿ ಮೀಸಲು ನೀರು ತಂದು ಬಾನ ಮಾಡಿದಳು. ಗುರುವಿಗೆ ಮಾರಿ ಮುಂದೆ ತಾಟ್ನಾಗ ಇಟ್ಳು. ಅವಾಗ ಅಮ್ಮೋಕ್ಷದ ಸುಮ್ಮನೆ ಉಣ್ಬೇಕಿಲ್ಲ, ಇವ ಉಳ್ಳಿಲ್ಲ, ಕೂಸಿಲ್ಲಾರ ಮನ್ಯಾಗ ನಾ ಉಣಂಗಿಲ್ಲ ಅಂದ, ಮಕ್ಕಳಿಲ್ಲಾರ ಮನ್ಯಾಗ ನಾ ಉಣಂಗಿಲ್ಲ ಅಂದ. ಯಪ್ಪ ಮೊದಲೇ ಹೇಳಿನಿ, ಮತ್ತೆ ಇಂಥ ಹಠ ಮಾಡ್ತೀನೋ ತಂದೆ ಅಂದಾಗ ಅವಾಗ
ತನ್ನ ಬಗಲಿಗೆ ಹಾಕಿದ ಭಂಡಾರ ತೆಗೆದು ಆಕಿನ ಕೈಯಾಗ ಕೊಟ್ಟ, ತಾಯಿ ಕೈಯಾಗ ಹೋಗು ನಾಗರಾಯಗೌಡನ ಮನೆ ಮುಂದೆ ನಿತ್ತು ಅವನ ಹೊಸ್ತಲಕ್ಕೆ ಹಿಂಗೆ ಭಂಡಾರ ಹೊಡಿ ಅವನ ಮನೆಗೆ ಹೊಡೆದು ನಿನ್ನ ಕೂಸಿನ ಕರಿ ನಿನ್ನ ಕೂಸು ಬರ್ತದಂದಾಗ ಅವಾಗ ಆ ಭಂಡಾರ ತಗೊಂಡು ನಾಗರಾಯಗೌಡನ ಮನೆ ಮುಂದೆ ನಿತ್ತು ಹಿಂಗೆ ಹೊಡೆದಾಗ ಅವಾಗ ತನ್ನ ಕೂಸಿನ ಒದರ್ತಾಳ ರುಂಡ ಒತ್ತಟಿ ದಂಡ ಒತ್ತಟಿ ಮಾಡಿಟ್ಟಿದ್ದ ಜಗಲಿ ಮ್ಯಾಲ ನರುಟೆ ನಾಗರಾಯಗೌಡ ಏನ ತನ್ನ ಕೂಸಿನ ಭಂಡಾರ ಹೊಡೆದು ಕರೆದು ಕೂಡಲೇ ಅದು ಅಮ್ಮ ಬಂದೆ ತೇಳಿ ರುಂಡ ದಂಡ ಹತ್ಕೊಂಡು ಬಂದು ತಾಯಿ ತೆಕ್ಕಿ ಬಿತ್ತು. ಆ ತಾಯಿ ಮಗನಿಗೆ ಕರ್ಕೊಂಡು ಊಟ ಮಾಡಿ ಆ ತಾಯಿ ಮಗನಿಗೆ ಕೂಡಿಸಿ ತಲೆ ಮೇಲೆ ವರದ ಹಸ್ತಿಟ್ಟ. ಮತ್ತು ಹ್ಯಾಂಗೂ ಆಗಲಿ ಹೋಗಿ ಅದು ಬಿಡಿ ಅವ ನಾನು ಮಾಡಿ ಹಾಕು ನಾ ಉಂಡು ಹೋಗ್ತೀನಿ ಅಂದ್ರೆ ಇಲ್ಲ. ಈಗ ಹೋಗೋವಾಗ ಅವ್ರು ಎಲ್ಲರೂ ಅಗಲೇ ಹೋಗ್ಬೇಕು. ಒಬ್ಬರು ಗಾಡಿಯಾಗ ಒಬ್ಬರು ಹತ್ತಬೇಕು, ಉಳಿದವ್ರು ಯಾರು ಡ್ರೈವರ್ ಬಿಟ್ಟು ಯಾರು ಹತ್ತಂಗಿಲ್ಲ, ಬೇರೆ ಬೇರೆನ ಹೋಗ್ಬೇಕು ಅವ್ರು. ಗೌಡ್ರು ಭಾಳ ಚಲೋ ಹೇಳ್ಯಾರ, ಭಾಳ ಚಲೋ. ಹ್ಯಾಂಗ ನಾ ಅಗಳೇ ಸಂದನ್ಯಾಗ ಅದನ್ನು ಹೇಳ್ಬೇಕನ್ನೋ ವಿಚಾರ ಇತ್ತು ಗೌಡ್ರ, ಅದು ಟೈಮ್ ನಮ್ಗೆ ಇದು ಆಗಲಿಲ್ಲ. ಈಗ ಈ ಸಂಘದಾಗ ಆ ಡಗ್ಗ ಬಾರಸವನ್ನ ಅಗಲಿಸಿ ಕಳಿಸ್ಬಿಡು, ನೀನು ಅಗಲಿಸೋದು ಶ್ರೇಷ್ಠ ಇತ್ತು ನೋಡೋಣ ನಿಂದು ನಡೀಲಿ. ಅವ್ರೆಲ್ಲ ಕೂಡಿ ಆಡಂಗಿಲ್ಲ, ಡಗ್ಗ ಬಾರಿಸ್ಕೊತ ಆಯ್ಲಿಕೊಂಡ್ಬೇಕು, ಡೆಂಬಡಿ ಅವ ಆಯ್ಲಿಕೊಂಡ್ಬೇಕು, ಆಗಲಿ ಕುಂದ್ರಬೇಕು, ಹಾಡವ ಬೇರೆ ಕಡೆ ಒಬ್ಬ ಮಾಡ್ಬೇಕು. ಈಗ ಹೋಗೋ ಗಾಡಿಯಾಗ ಯಾರು ಹತ್ತುವಂಗಿಲ್ಲ, ಯಾರು ಹತ್ತಲಾರ್ದ ಹೋದ್ರು ಅವ್ರು ಆಗಲೋದು ಶ್ರೇಷ್ಠ. ಎಸ್, ಅಕಸ್ಮಾತ್ ಕೂಡಿ ಆದ್ರು ಮತ್ತು ನಮ್ಮ ಪಾರ್ಟಿ ರೊಕ್ಕ ಇಲ್ಲ, ಹಂಗ ಹೋಗ್ಬೇಕು ಅವ್ರು. ಗೌಡ್ರು ಹೇಳೋ ಮಾತು ಸತ್ಯ ಅದ. ಅಗಲೋದು ಭಾಳ ಮುಖ್ಯ ಅಲ್ಲ, ಕೂಡೋದು ಭಾಳ ಶ್ರೇಷ್ಠದ, ಅಗಲೋದು ಕನಿಷ್ಠದ. ಇದು ವಿಚಾರ ಮಾಡೋದದ. ಅಗಲೋದು ದುಃಖಕ್ಕೆ ಕಾರಣದ, ಕೂಡೋದು ಸುಖಕ್ಕೆ ಕಾರಣದ. ಇಲ್ಲಿ ವಿಚಾರ ಮಾಡ್ರಿ ಗುರುಗಳ. ಟೈಮ್ ಎಷ್ಟೊತ್ತಿಗೆ? ಟೈಮ್ ಅಂದಾಜ್ 5:30 ಆಗಿರ್ಬೇಕ್ರಿ. ಕೂಡುವುದು ಶ್ರೇಷ್ಠ, ಅಗಲುವುದು ಶ್ರೇಷ್ಠ ಅಣಿಸೆ ಬಿಟ್ಟು ಹೋಗೋಣ, ಹಂಗ ಹೋಗುದು. ನಮ್ಮ ಮದಗೋಣ ಮಹಾರಾಜರು ಬಹುತೇಕ ಒಂದು ವಚನಂದಾರ, ಏಕರಕ್ಷಿ ಸಮನಿತೋ ನಾನಾ ಪಕ್ಷಿ ಸಮನಿತೋ ಪ್ರಭವತ ದಶಿ ದಿಶಾಂತಿ ಕರ್ತಯ ಪರವು. ಅಂದ್ರೆ ಏನು, ಈ ಮನುಷ್ಯ ಜೀವನ ಹೆಂಗದತ್ತ ಕೇಳಿದ್ರೆ, ಇದಕ್ಕೂ ಉದಾಹರಣೆ ಕೊಟ್ಟರವ್ರು. ಹೆಂಗದತ್ತ ಕೇಳಿದ್ರೆ, ಹೊತ್ತು ಮುಳುಗಿದ ಕೂಡಲೇ ಅನೇಕ ಪಕ್ಷಿಗಳು ಬಂದು ಗಿಡಕ್ಕೆ ಕೂತು ಸೂರ್ಯ ಹೊಂಟ ಕೂಡಲೇ ಹೆಂಗೆ ತಮ್ಮ ತಮ್ಮ ಕಾಯಕಕ್ಕೆ ಹೋಗಿ ಬಿಡುತ್ತವಲ್ಲ, ಹಂಗೆ ಇದು ಮನುಷ್ಯ ಜೀವನದಂತ ಅವರು ಗುರುಗಳು ಇದನ್ನು ಮಾಡ್ಕೊಂಡು ಬಂದಾರ. ಇಲ್ಲಿ ಪ್ರಾಮುಖ್ಯವಾಗಿದ್ದದ, ಇದು ಹುಟ್ಟಿದ್ದೊಮ್ಮ ಸಾಯಲೇಬೇಕಾಗ್ಯದ, ಕೂಡಿದ್ದೊಮ್ಮ ಇದು ಅಗಲೇಬೇಕಾಗ್ಯದ. ಇದು ಕೂಡದ್ದು ಅಗಲೋದು ಇಲ್ಲಿತನ ಯಾಕೆ ನಾವು ಮಾಡಬೇಕಾಗ್ಯದ ಅಂತ ಕೇಳಿದ್ರೆ, ಜೀವನದೊಳಗೆ ಮನುಷ್ಯಗ ಎಲ್ಲರಿಗೂ ಬರ್ತದೆ. ಇದೇನು ಹೊಸದಲ್ಲ, ಕರೆ ಇದ್ದಿದ್ದೇ ಅದನ್ನು ನಿಮಗೆ ಎತ್ತಿ ನಾವು ತೋರಿಸಬೇಕಾಗ್ಯದ. ಒಮ್ಮ ಹುಟ್ಟಿದ್ದೊಮ್ಮ ಸಾಯ್ತದ, ಕಟ್ಟದೊಮ್ಮ ಬೀಳ್ತದ, ಕೂಡಿದ್ದೊಂದಿನ ಅಗಲ್ತದ. ಆದ್ರೆ ಅಗಲ್ತಂದ್ರೆ ದುಃಖ ಕೊಡ್ತದ, ಕೂಡ್ತಂದ್ರೆ ಅದಕ್ಕೆ ಸುಖ ಕೊಡ್ತದ. ಇಲ್ಲೊಂದು ವಿಚಾರ ಅದ, ಹೆಂಗೆ ಕೆಲವೊಂದು ಸಂದರ್ಭಕ್ಕೆ ಸುಖ ಕೊಡ್ತದೆ. ಹೆಂಗೆ ಕೇಳ್ರಿ, ಈಗ ಒಬ್ಬರ ಮನೆ ಯಾರೇ ಅವ್ರವರು, ಈಗ ನಾವು ಒಂದು ಹೆಣ್ತಿನ ಮಾಡ್ಕೊಂಡು ಆಕೆ ಅಗಲಿ ಹೋದ ಬಳಕ ಗಂಡಗರೆ ದುಃಖ ಕೊಡ್ತದೆ, ಗಂಡಗಲಿ ಹೋದ ಹೆಣ್ತಿಗರೆ ದುಃಖ ಕೊಡ್ತದೆ. ಅವ್ರು ಇಬ್ಬರಿಗೂ ಜಗಳ ಬಂದ, ಅವ್ರು ಏನೋ ಬೇರೆ ಆದ್ರೆ ಹೊರಗೆ ಅವ್ರ ವೈರಿಗಳು ಇರ್ತಾರೆ, ಹೋದಗಪ್ಪ ಹಾಳಾಗಿ ಹೋದಗಪ್ಪ, ಅವ್ರಿಗೆ ಸುಖ ಆಗ್ತಾರೆ, ಅವ್ರಿಗೆ ಸುಖ ಆಗ್ತದೆ. ಆದ್ರೆ ಅವರು ಒಂದಿನ ಹಂಗೆ ಹೋದ ಬಳಕ ಮತ್ತೊಬ್ಬರಿಗೆ ಅವರು ಹಿಂಗೆ ಕೈ ಮಾಡೋರು ಇರ್ತಾರೆ. ಇಲ್ಲಿ ಭಾಳ ಮುಖ್ಯ ಅದ. ಆದ್ರೆ ಇಷ್ಟೇ ಹೇಳುವಂಥ ವಿಚಾರ ಉತ್ನಾಳದವ್ರಿಗೆ ಇಟ್ಟು ಹೇಳ್ತೀನಿ, ಕರೆ ವ್ಯವಹಾರ ಮಾಡಿರಿ. ಹೆಂಗೆ ಮಾಡ್ಬೇಕಾಗ್ಯದ, ನೀವು ವ್ಯವಹಾರ ಬೆಕ್ಕಿನ ಗತ್ಲೆ ಮಾಡಾಕತ್ತೀರಿ. ಇದೊಂದು ಮಾತು ಹೇಳಿ ಮುಂದೆ ಪದ ಹಾಡಿಬಿಡ್ತೇವೆ ನಾವು ಡೈರೆಕ್ಟ್ರ. ನೀವು ವ್ಯವಹಾರ ಯಾವತ್ತು ತೆಗೆದಿರಿ ಅಂದ್ರೆ ಬೆಕ್ಕಿನ ಗತ್ಲೆ ಮಾಡಕತ್ತೀರಿ. ಬೆಕ್ಕಿನ ಗತ್ಲೆ ವ್ಯವಹಾರ ನೀವು ಮಾಡಬೇಡ್ರಿ. ಯಾಕೆ, ನಾ ಹೋದ ಸಂಘನ್ಯಾಗ ಅವ್ರದ್ದೇ ಕಿರಿಕಿರಿ ರಗಡಾಗ್ಯದ ಅಂತೇಳಿ ನಾ ಗೌಡ್ರ ಕಂಟ್ರೋಲ್ ರೀ ಎಲ್ಲಾಗತ್ತೀನಿ ಗೌಡ್ರಿಗೆ. ಅದೇನೋ ಅದು ವೈರಸ್ ಫೋನ್ ಹಿಡ್ಕೊಂಡು ಅಲ್ಲಿ ರೋಡ್ ಮೇಲೆ ನಿಂತವ್ರು ಕಂಟ್ರೋಲ್ ರೂಮ್ ಅತ್ತವಲ್ಲ ಅವರು ಪೊಲೀಸ್ಗಳು. ನಾ ಹಂಗೆಲ್ಲಾಗತ್ತೀನಿ ಗೌಡ್ರಿಗೆ, ಇವ ಎದ್ದು ನಿಂತ ನಡು ಗಂಡು ಗಬರು ಅಂದ್ರೇನು, ಅದ್ರಾಗ ತನ್ನ ಪಾಳ್ಯದಾಗ ತಾ ಮಾತಾಡಿ ಹೌದು ಅನಿಸ್ಕೋಬೇಕಿಲ್ಲ ಅಂದ್ರೆ ನಾಯಿ ಟೆಬ್ಬಿಸ್ಕರ ಒಟ್ಟು ಇವ್ನಿಗೆ ಬಿಟ್ಟು ಹಚ್ಕೊಡ್ಬೇಕ ನಾವು, ಅಗಲಿಸ್ಬೇಕ ನಾವು. ಇಟ್ಟು ವಿಚಾರ ತೆಗ್ದ ನೋಡು. ಆ ಬೆಕ್ಕಿನ ಗತ್ಲೆ ಹೊಂಚ ತೆಗಿಬೇಡ್ರಿ. ಅದು ಹೆಂಗಾಗಿತ್ತು ಹೇಳಿ ನೀವು ಮಾಡೋ ಕೆಲಸ. ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಬೆಕ್ಕ ತನ್ನ ಹೊಟ್ಟಿ ಪಾಡಿಗಾಗಿ ಶ್ರಾವಣ ಮಾಸದಾಗ ಒಮ್ಮ ಸಾಧು ಆಯ್ತತ್. ಸಾಧು ಆಯ್ತತ್ತ. ಸಾಧು ಆಗಿ ಹಣಿಗೆ ಬತ್ ಪಟ್ಟ ಬಡ್ಕೊಂಡು ದಾರಿಗೆ ಹೊಂಟಿತ್ತು. ಈಚ ಬತ್ತತ್ತೀರೇನು ಇಲಿ ಎತ್ತೀರಿ ನೀವು ನಿಮ್ಮ ಕಡೆಗೆ? ಇಲಿ ನಿಮ್ಗತ್ತೆ ಕೆಂಪು ಅಂಗಿ ಹಾಕೋತ ಅಂಬಲ್ಲ ಅದು. ಮತ್ತು ಸಾಧು ಆಗ್ಬೇಕಾದ್ರೆ ಹಂಗೆ ಮಾಡ್ಬೇಕಾಗ್ತದ್ರಿ ಗೌಡ್ರ.
ಇಲ್ಲಿ ದಾರಿಗೆ ಹೊಂಟ ಬೆಕ್ಕ ಐದು ಹೊಂಟಿದ್ದು ಹಿಂಗೆ ನೋಡ್ದು ಇದ್ಯಾನು ಬೆಕ್ಕ ಹಿಂಗ್ಯಾಂಗಾಗ್ಯದ ಇವತ್ತು ಅಂದವು ಹೋಗಿ ಕೇಳ್ದು ಅಂತ ಇಲಿಗಳು ಯಾವ ಬೆಕ್ಕಿಗೆ ಏನಂತ ಕೇಳ್ದು ಯಾನ್ರಿ ಬೆಕ್ಕಪ್ಪನವ್ರ ಹಣಿಗೆ ಬತ್ ಪಟ್ಟದು ಜೋರು ಬಡ್ಕೊಂಡ್ರಿ ಏನಾಗ್ಯದ್ರಿ ಅಂತ ಕೇಳಿದ್ರತ್ತ ಅವ ಬೆಕ್ಕತ್ತ ಇದು ಶ್ರಾವಣ ಮಾಸಲ್ಲ ನಾ ಏನೋ ತಿನ್ನೋದು ಬಿಟ್ಟಿನಿ ನಾ ಸಾಧುವಾಗಿನತ್ತದು ಬೆಕ್ಕ ಮತ್ತು ಸಾಧುವಾಗಿ ಎಲ್ಲಿಗೆ ಹೊಂಟಿರಿ ಕಾಶಿಗೆ ಹೊಂಟಿನತ್ತದು ಕಾಶಿಗೆ ಎದ್ಕೊಂಡ್ರಿ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಜನ್ಮ ಕಲ್ಯಾಣ ಆಗ್ತದಂತ ಮುಕ್ತಿ ಆಗ್ತದಂತ ಅದಕ್ಕಾಗಿ ಹೊಂಟಿನಂದಾಗ ಅವು ಇಲಿಗಳೊಂದು ನಮಗೆ ತಿನ್ನಂಥ ಬೆಕ್ಕನೇ ಕಾಶಿಗೆ ಹೊಂಟೈತೆ ಅಂದ್ರೆ ಮತ್ತು ಅಲ್ಲಿ ಹೋದ್ರೆ ಮುಕ್ತಿ ಆಗ್ತದೆ ಅಂದಾಗ ಮತ್ತು ನಾವು ಬಂದ್ರೆ ನಮಗೆ ಮುಕ್ತಿ ಆಗ್ತದೇನ್ರಿ ಮತ್ತು ನೀವು ಅಂದ್ರೆ ಮುಕ್ತಿ ಆಗ್ತದೆ ನಿಮ್ಗೆ ಆಗ್ತದೆ ಬೆಕ್ಕ ಅಂದು ಆವಾಗ 4 ಇಲಿಗಳು ಕೂಡಿ 100 ಇಲಿಗೆ ತಯಾರು ಮಾಡೋದು ಎಲ್ಲಿ ಕಾಶಿಗೆ ಹೋಲಕ್ಕೆ 100 ಇಲಿಗೆ ತಯಾರು ಮಾಡೋದು ಬೆಕ್ಕಪ್ಪನವ್ರು ಕಾಶಿಗೆ ಹೊಂಟ ನೋಡ್ರಿ ಅವ್ರ ಸಂಗಾಟ ಹೋಗೋಣ ಅಂತೇಳಿ ಇವು 100 ಇಲಿ ಕಲ್ತದು ಹೊಂಟು ಆ ನಡ್ದಾರೆ ಹೋಗಿ ಬೆಕ್ಕಿನ ಹೊಟ್ಟೆ ಚುರು 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 ಅಲ್ಲಾಕತ್ತು ಎಲ್ಲ ಮುಂದೆ ಯಾರು ಹೊಂಟಿರು ಹಿಂದೆ ಯಾರು ಹೊಂಟಿರು ಮುಂದೆ ಬೆಕ್ಕು ಹೊಂಟಿತ್ತು ಹಿಂದೆ ಇಲಿಗಳಾಗಿದ್ದು ಆ ದಾರ್ಯಾಗ ಹೋಗೋಣ ಹೊಟ್ಟೆ ಚುರು 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 ಅಲ್ಲಕತ್ತು ಅವ ಬೆಕ್ಕತ್ತ ತಮ್ಮಗಳೇ ನೀವೆಲ್ಲ ಸಣ್ಣವ್ರು ಹತ್ತೀರಿ ಹಿಂದೆ ಗಾಡಿ ಗಬಟ್ಟಿ ಭಾಳ ಬರ್ತಾವ ನೀವು ಮುಂದೆ ಹಾರಿ ನಾ ಎಲ್ಲ ನಿಮ್ಮ ಎಲ್ಲರೂ ಕಾವಲು ಮಾಡ್ಕೋತ ಹಿಂದೆ ಬರ್ತೀನಿ ನಾನು ಅವಾಗ 100 ಇಲಿ ಮುಂದೆ ಆದವು ಇದು ಬೆಕ್ಕು ಹಿಂದಾಯಿತು ಚಲೋ ಚಲೋ ಜರ ಸ್ಪೀಡ್ ಓಡವು ಗೌಡ್ರಗತ್ಲೆ ಗಟ್ಟಿಮುಟ್ಟಿದ್ದೀವು ಇಲಿಗಳು ಮುಂದೆ ಹೋಲಕತ್ತು ಅವೇನೋ ಕುಂಟಕ್ಕೆ ಹೋಗಿದ್ವು ಅಲ್ಲ ಅವು ಹಿಂದೆ ಬೀಳಕತ್ತು ಇದಕ್ಕೆ ಹೊಟ್ಟೆ ಚುರು 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 ಅಂದು ತಿನ್ಕೋತ್ ಹೊಂಡ್ತು ಕಾಶಿಗೆ ಹೋಗೋದಕ್ಕೆ 50 ಇಲಿ ಕಮ್ಮಿ ಆದುವೆ 50 ಇಲಿ ಹಾದುವೆ ಅವಾಗ ಹೋಗಿ ಅದಕ್ಕೆ ಅಲ್ಲಿ ಹೋಗಿ 50 ಅದು ಕಾಶಾಗ ಅವು ಒಂದಕ್ಕೊಂದು ಮಾತಾಡಕತ್ತ ಏನ ಬರ 100 ಮಂದಿ ಬಂದೆವು 50 ಮಂದಿನೇ ಉಳಿದೆವು ಇನ್ನ 50 ಮಂದಿ ಅಲ್ಲೇ ತಾವು ಮಾತಾಡಕತ್ತವ ಅವಾಗ ಒಂದು ಇಲಿ ಹತ್ತತ್ತ ಬೆಕ್ಕಪ್ಪನವ್ರು ಹಿಂದೆ ಅದಾರ ನೋಡೋಣ ಅವ್ರು ಬರ್ನ ಕೇಳು ನನ್ನ ಅವಾಗ ಬೆಕ್ಕಪ್ಪ ಬತ್ತತ್ತ ಯಾನ್ರಿ ಬೆಕ್ಕಪ್ಪನವ್ರ ನಾವು 100 ಮಂದಿ ಬಂದೆವು ಮತ್ತು 50 ಮಂದಿನೇ ಉಳಿದೆವು ಇನ್ನ 50 ಮಂದಿ ಅವಾಗ ಆ ಬೆಕ್ಕ ಹತ್ತತ್ತ ಅವರೆಲ್ಲ ಮುಕ್ತರಾದರು ಮತ್ತು ನೀವು ಹೋಗಾಗ ಹೇಳುವಂಥ ತಾತ್ಪರ್ಯ ಏನದಂದ್ರೆ ಬೆಕ್ಕ ತನ್ನ ಹೊಟ್ಟೆ ತಿಪ್ಪಲಿಗಾಗಿ ಅವು ಗುದನೆಯಾಗಿದ್ದು ಅವು ಸಿಗಲಾರ ಬಟ್ಟಿಗೆ ತನ್ನ ಹೊಟ್ಟೆ ತಿಪ್ಪಲಿಗಾಗಿ ಹಂಗೆ ನಾಟಕ ಮಾಡ್ಯಾದ ಪರಸು ಮಾಸ್ತರ್ ನಡು ಎದ್ದು ಹಿಂಗೆ ನಾಟಕ ಮಾಡ್ಲಕತ್ತಾನ ಅಲ್ಲ ನೀವಿಬ್ಬರು ಕೂಡಿ ಆ ನಾಟಕ ಮಾಡಿರಿ ನಾವಿಬ್ಬರು ಕೂಡ್ಕೊಂಡು ಒಂದು ಪಾರಮಾರ್ಥ ಒಂದು ಪ್ರಪಂಚದ ನಾಟಕ ಮಾಡ್ಯಾವ ಯಾಕ್ರಿ ಒಪ್ಪುವಂತ ಮಾತು ತುಂಬ ಧನ್ಯವಾದಗಳು ಇಲ್ಲಿ ನಾವಿಬ್ಬರು ಕಲಿತು ಪ್ರಾಪಂಚಿಕ ಪಾರಮಾರ್ಥಿಕ ವ್ಯವಹಾರದ ನಾಟಕ ನಾವು ಮಾಡಿದೆವು ನಾವು ಮಾಡಬೇಕಾದ್ರೆ ಇದಕ್ಕೆ ಹಿಂದೆ ಒಬ್ಬ ಆಟ ಆಡಿಸೋನು ಗೊಂಬೆ ಆಡಿಸೋನು ತಿರ್ತಾನಲ್ಲ ಬಹುತೇಕ ಆ ಗೊಂಬೆ ಆಡಿಸೋ ಮಾಲಕ್ ಯಾರೇ ಇದ್ರೆ ಅದು ಸತ್ಯಪ್ಪ ನನ್ನ ಮೇಲೆ ಯಾಕೆ ಬರೋದು ಅಪವಾದೆಲ್ಲ ಇದ್ದದ್ದು ನನ್ನ ಮೇಲೆ ಇಲ್ಲ ನಾ ನೇರವಾಗಿ ಹೇಳ್ಬಿಟ್ಟಿನಿ ಗೊಂಬೆ ಆಡಿಸುವಂಥ ಕೆಲಸ ಸತ್ಯಪ್ಪಗೊಂಡು ಅದನ್ನು ನಾಟಕ ಮಾಡೋದು ನಂಬುದು ಅದಕ್ಕಾಗಿ ಇಲ್ಲಿವರೆಗೆ ಬಹಳಷ್ಟು ತಾವೆಲ್ಲರೂ ಶಾಂತಿ ಸಮಾಧಾನ ಒಂದು ವರ್ಷ ಸ್ವಲ್ಪ ಯಾವುದನ್ನು ಕತ್ತರಿಸಬೇಕು ಯಾವುದನ್ನು ಕೂಡಿಸ್ಬೇಕು ತನ್ನ ಕೆಟ್ಟ ಗುಣಗಳನ್ನೆಲ್ಲ ಕತ್ತರಿಸಿ ದೂರ ಎಸೆದು ಒಳ್ಳೆ ಗುಣಗಳನ್ನೆಲ್ಲ ಕೂಡಿಸಿ ಸೂಜಿ ತಗೊಂಡ್ ಹೆಂಗ ಕೌದಿ ಹೊಲಿತಾರಲ್ಲ ಹಂಗ ಸೂಜಿ ಹರ್ಕ ಎಲ್ಲಾ ಕೂಡಿಸಿ ಹೊಲ್ದಾಗ ಹೆಂಗ್ ಕೌದಿ ಆಗ್ತದ ಒಳ್ಳೆ ಗುಣಗಳು ಎಲ್ಲಾ ಕೊಡುವುದರಿಂದ ಪ್ರಪಂಚಕ್ಕೆ ಸ್ವಾರ್ಥ ಆಗ್ತದ ಕೆಟ್ಟ ಗುಣಗಳು ತೆಗೆಯುವುದರಿಂದನೂ ಸ್ವಾರ್ಥ ಆಗ್ತದ ಒಳ್ಳೆಯದು ಕೆಟ್ಟದ್ದು ಕತ್ತರಿಸೋದು ಕೂಡಿಸೋದು ಎರಡು ಇದ್ರನೇ ಜೀವನ ಸ್ವಾರ್ಥಕ್ಕಾಗ್ತದಂತ ನನ್ನ ಅಭಿಪ್ರಾಯ. ನೀವಿಬ್ಬರು ಏನು ಹೇಳ್ತೀರಿ ಆಮೇಲೆ ತುಂಬಾ ಧನ್ಯವಾದಗಳು. ಗೌಡ್ರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಸೂಜಿ ಕೂಡಿಸ್ತದ, ಕತ್ರಿ ಅಗಲಿಸ್ತದ, ಕಟ್ ಮಾಡ್ತದ. ಹೊಲಸು ಹೊಟ್ಟೆ ತೆಗಿಬೇಕು, ಸಿಕ್ಕದ್ದು ಕತ್ತರಿಸ ನಡೆಯಂಗಿಲ್ಲ. ಗೌಡ್ರು ಅದೇ ಹೇಳಿದೆ ನಾನು, ನೀನಾಗ ಹೇಳಿದ್ರಲ್ಲಿ ನೀವು 6 ಷಡವೈರಿಗಳ ಸತ್ವ ರಜ ತಮ ಅರಿಸಡ್ ವರ್ಗಗಳನ್ನು ಕತ್ತರಿಸಿ ಒಗಿಬೇಕು. ಖರೆ ಕತ್ತರಿಸೋದನ್ನು ಮತ್ತು ಚಲೋನೇ ಕತ್ತರಿಸ್ಕರೆ ಕೆಟ್ಟಿದ್ದಿದ್ದು ಇಟ್ಟರೆ ಅದೇನು ಮಾಡೋದಾಗ್ತೈತಿ, ಹಂಗೆ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿ ತಾವೆಲ್ಲ ಭಾಳ ಪ್ರೀತಿ ವಾತ್ಸಲ್ಯದಿಂದ ಬಹುತೇಕ ನಾವು ಇಲ್ಲಿ ಹಾಡ್ಲಕ್ಕೆ ಬಂದೀವಿ ಅಂದ್ರೆ ನಾವು ಹಾಡಿವತ್ತು ಹೆಮ್ಮೆ ಪಡಂಗಿಲ್ಲ. ಖರೆ ಇಂಥ ಅನುಭವಿಗಳದಿಂದ ನಾವು ಜಗತ್ತದೊಳಗೆ ಎಲ್ಲೇ ಹೋದಲ್ಲಿ ಇಂಥವ್ರೊಬ್ಬರು ಹಿಂಗೆ ವೇದಿಕೆ ಕೂತ್ರೆ ಅದು ನಾವು ಜಗತ್ತದೊಳಗೆ ಶಾಣ್ಯರಾಗ್ಲಿಕ್ಕೆ ಬರ್ತದೆ. ನಮ್ಮಿಂದ ಕೇಳಿದವರು ಕೂಡ ಅದನ್ನು ಶಾಣ್ಯರಾಗ್ಲಿಕ್ಕೆ ಬರ್ತದೆ. ಹಿಂಗೆ ಬಹುತೇಕ ನಾ ಸತ್ಯವಾಗಲೂ ಹೇಳ್ತೀನಿ, ಬಹುತೇಕ ಗೌಡ್ರು ಆಗಲೇ ಹೇಳಿದ್ರು, ಅದು ಗೌಡ್ರು ಅವ್ರ ಬಾಯಲ್ಲಿ ಹೇಳೋದಲ್ಲ. ನಾ ಆದಿಶಕ್ತಿ ಮುಂದೆ ಈ ಬ್ರಹ್ಮ ವೇದಿಕೆ ಮೇಲೆ ನಿಂತಿನ ಪ್ರಮಾಣ ಮಾಡಿ ಹೇಳ್ತೀನಿ,
ಬಹುತೇಕ ನಾವು ಒಂದು 5-8 ವರ್ಷನ್ಯಾಗ ಸಾಧಾರಣ ಒಂದು 1200 ಭಂಡಾರ ಹಾಡಿದೆವು. ಖರೆ 1200 ಭಂಡಾರ ಹಾಡಿದೆವು. 10 ಜನಪದ ಹಾಡ್ರಿ ಅಂದ್ಬಿಡ್ತಾರೆ, ಇವ್ರು ತೆಗೆದು ಬಿಡ್ತಾರೆ. ಲಂಗಾದ ಅವಣ್ಯಾಗ ಮಸ್ತ ಕಾಣ್ತಿಲ್ಲ ವಣ್ಯ ಇಂಥವೆಲ್ಲ ತೆಗೆದು ಬಿಡ್ತಾವೆ. ಮನಸ್ಸಿಗೆ ಬಂದಂಗೆ ಕುಣಿದು ಬಿಡ್ತಾವೆ. ಅವೆಲ್ಲ ಬಹುತೇಕರು ನೀವೆಲ್ಲ ರೊಕ್ಕ ಕೊಟ್ಟಿದ್ರೆ ವೇಷ್ಟ, ಅವ್ರು ಕರೆಸಿದಕ್ಕೂ ವೇಷ್ಟ. ಯಾಕೆ ಆ ಅನುಭವದ ಸಾರನ್ನು ತಿಳಿಸ್ಕೊಡ್ಲಕ್ಕ ಒಂದು ಸನ್ಮಾರ್ಗಕ್ಕೆ ಇರ್ಲಕ್ಕ ಅಂಥ ವ್ಯಕ್ತಿಗಳು ಬೇಕು. ಅಂಥ ವ್ಯಕ್ತಿಗಳು ನಮಗೆ ಸಿಕ್ಕಿದ್ದು ಅದು ಎಲ್ಲರೇ ಆದ್ರೆ ನಾವು 10 ವರ್ಷದ ಸೇವಾದಾಗ ಅದು ನಮ್ಮ ಸತ್ಯಪ್ಪ ಗೌಡ್ರು ಅಂತೇಳಿ ಕೈ ಎತ್ತಿ ಹೇಳ್ತೀನಿ. ಆತ್ಮೀಯ ಬಂಧುಗಳು ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಮಗೆ ಇಂಥವ್ರೆಲ್ಲ ಕೂಡೋದ್ರಿಂದ ಆಗ್ತದೆ. ಏನು ಕೇಳಿ ಗೊತ್ತೇನ, ಎಲ್ಲರೂ ಕೂಡ ಹೊರಗೆ ಹಾಕಕೈತರು. ಮೊಮ್ಮಡನ್ ಮುಸಲ್ಮಾನರು ಯಾಕೆ ಹಣಿ ಮೇಲೆ ಕುಂಕುಮ ಹಚ್ಚೋದಿಲ್ಲ, ಹಿಂದೂಗಳಿಗೆ ಯಾಕೆ ಹಚ್ತಾರೋ, ಅಲ್ಲಿ ಅವರಲ್ಲಿ ಏನು ಧರ್ಮದ ಇವರಲ್ಲಿ ಏನು ಧರ್ಮದ, ನೀತಿ ತತ್ವಗಳ ಬದಲಾವಣೆಗಳು ಏನು ಅನ್ನೋಂಥದ್ದು ಪ್ರಶ್ನೆ ಕೇಳಿದೆ. ಭಾಳ ಸಂತೋಷ. ಅಷ್ಟೇ ನನಗೆ ಹೇಳೋಕ್ಕಾಗಲ್ರಿ. ಅನ್ನಬೇಡ್ರಿ 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 ಈ ಮಾತು ಅನ್ಲಿಕ್ಕೆ ಹೋಗಬೇಡ್ರಿ. ಇಲ್ಲ, ಮನುಷ್ಯನಿಗೆ ಇರಬೇಕಾದ ಜ್ಞಾನ ಎಲ್ಲಿ ಗಪ್ಪಣ ನೀ ಗಪ್ಪಣ ಇರಬೇಕಾದ ಜ್ಞಾನ ಎಲ್ಲಿ ಅಲ್ಲೇನ ಅದ. ನಾವೇನು ಮಾಡಿದೆವು, ಅದೇ ದೇವರು ಇದೇ ಜ್ಞಾನ ಅಂತೇಳಿ ನಾವು ಕುಂಕುಮ ಭಂಡಾರ ಪ್ರಸಾದ ಹಣಿ ಮೇಲೆ ಹಚ್ತೀವಿ. ಅವರು ನಾವು ಏನಾರೇ ತಗೊಂಡು ಹಚ್ಚಿದೀವಿ ಅಂದ್ರೆ ಅದಕ್ಕೆ ದೋಷ ಆಗ್ತದಂತ ಅವ್ರು ಹಚ್ಚೋದಲ್ಲ. ಇದನ್ನು ಬಿಟ್ಟು ಬೇರೆದ್ದೇನಿಲ್ಲ. ಇದ್ರ ಬೇಕಾರೆ ಮತ್ತೊಂದು ಬಂದು ಮುಂದಿನ ವರ್ಷ ಹೇಳ್ರಿ ಎಲ್ಲರೂ ಇದ್ರಿ ನನಗೆ ಕೇಳಿ. ಕರೆಕ್ಟ್ 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 ಗಪ್ರಿ. ಇಲ್ಲಿ 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 ಜರದಮ್ರಿ ಭಾಳ ಮಜಾ ಅದ. ಸುಮ್ಮಲ್ಲ ನಾ ಯಾಕೆ ಅದು ಬರಲ್ಲ ಅಂತೇಳಿ ಅಂದಂದ್ರೆ ಗೌಡ್ರು ಹೇಳೋದು 100ಕ್ಕೆ 100 ಸತ್ಯ. ಇಲ್ಲಿ ಜ್ಞಾನ ಇರ್ತದೆ. ಅದರಿಗೋಸ್ಕರವಾಗಿ ನಾವು ಹಿಂದೂ ಧರ್ಮದವ್ರು ಇಲ್ಲಿ ಹಚ್ಕೋತೇವೆ. ಅವ್ರು ಅಕಸ್ಮಾತ್ ಇಲ್ಲಿ ಹಚ್ಕೊಂಡ್ರೆ ಏನಾರೇ ಆದಿತ್ಯನ ನಮ್ಮ ಜ್ಞಾನಕ್ಕೆ ಪೆಟ್ಟ ಆಗಬಾರದು ಅದು ಅವ್ರು ಹಚ್ಕೊಳ್ತಾರೆ. ನೀವು ಅಂದ್ರೆ ಇಲ್ಲ ಮಶಿಮನಾಳ್ ವಿದ್ಯಾಶ್ರೀ ಅವ್ರು ಇದು ಹೇಳ್ಯಾರಲ್ರಿ, ಅವ್ರು ಬೇರೆ ಹೇಳ್ಯಾರ. ನಿಮಗೇನ ಅದು ನಮ್ಮ ಸಂಘಟ ಮಾಡಿದವ್ರಿ ವಾದ. ನಾವು ಇಸ್ಲಾಂ ಧರ್ಮದ ಬಗ್ಗೆ ಭಾಳ ತವ್ರು ಚರ್ಚೆ ಮಾಡಿ ನಾನು ಸುಮ್ಮಲ್ಲ. ಬಹುತೇಕ ನನಗೆ ಮೊಹರಮ್ ಕರ್ಸಿದ್ರಿ. ಈ ತಮ್ಮನ ವಿಡಿಯೋದಾಗ ಐತಿ ನೋಡ್ರಿ, ಅಮ್ಮೋಗಿ ಇಂಗ್ಲೀಷವ್ರು ಅಂತೇಳಿ ಆ ಚಾನಲ್ದಾಗ ನೋಡ್ರಿ. ಇಸ್ಲಾಂ ಧರ್ಮದ ಬಗ್ಗೆನೇ ಮುಂಜಾನೆ 10 ಗಂಟೆಗೆ ದಿಮ್ಮ ಹೊಡೆದವ್ರು ಸಂಜೆ 6 ತನಕ ಮಾತಾಡೇವು. ಅದು ಮುಖ್ಯ ಅಲ್ಲ. ಖರೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ತಂದು ಜೋಡಿಸ್ಯಾರ. ಖರೆ ಗೌಡ್ರು ಯಾವ ಲೆಕ್ಕದಾಗ ಹೇಳ್ಬೋದು ಅನ್ನುವಂಥ ವಿಚಾರದಿಂದ ನಾ ಕೇಳೀನಿ. ಸತ್ಯವಾಗಲು 100ಕ್ಕೆ 100 ಸತ್ಯ ಗೌಡ್ರು ಹೇಳಿದ ಮಾತ. ಖರೆ ಅದು ಕುಕಮ ಅಲ್ಲಿದು ಬಂದದ, ಇಲ್ಲಿದು ಬಂದದ, ಹಂಗೆ ಬಂದದ, ಹಿಂಗೆ ಬಂದ, ಅವೆಲ್ಲ ಇಲ್ಲದ ಮಾತು ಗೊಳ್ಳು ಕೊಚ್ಚಿ ಹೋಗುವಂಥ ಅಗತ್ಯನೇ ಇಲ್ಲ. ನಾ ಬಹುತೇಕ ಕುಂಕುಮ ಎಲ್ಲಿದು ಬತ್ತು ಅಂದ್ರೆ ನಾ 12 ಥರ ಜೋಡಿಸಿ ಹೇಳ್ಬೋದು. ಖರೆ ಇಲ್ಲದ ಮಾತಾಡೋದು ಇಲ್ಲದ ಅದೇನಂತಾರಲ್ಲ 10 ಮಾತಾಡೋದಕ್ಕಿಂತ ಒಂದು ಮುತ್ತಿನಂಗೆ ಮಾತಾಡ್ಬೇಕಂತ ಹಂಗೆ ಗೌಡ್ರದು ಇದಕ್ಕಿದ್ದಂಗೆ ಹೇಳ್ಯಾರ. ಇನ್ನೂ ಒಂದು ಹೇಳ್ರಿ. ಮೊಮ್ಮಿನೊಳಗೆ 4 ಹಿಂದೂ ಒಳಗಳ 4 ಹಾಂ. ಎಲ್ಲ ಜಾತಿಯವರಲ್ಲಿ ಇರತಕ್ಕಂಥ ಗುರಿ ಯಾವುದು? ಪ್ರತಿಯೊಂದು ಜಾತಿ ಒಂದು ವಿಷಯ. ಹೆಂಗೆ 84 ಲಕ್ಷ ಜೀವರಾಶಿಗಳಿಗೆ ಬೇಕಾದದ್ದು ಒಂದೇ, ಬ್ಯಾಡಾದದ್ದು ಒಂದೇ. ಯಾವ್ದು ಹೇಳ್ರಿ? ನಿಮಗೆ ಗೊತ್ತಿರಪ್ಪ. ಹಂಗೆ ನಮ್ಗೆ ತಿಳಿದು ಹೇಳ್ತೀವಿ. ಇಷ್ಟೇ ಸುಖ ಅನ್ನುವಂಥದ್ದು ಎಲ್ಲರಿಗೂ ಬೇಕು, ದುಃಖ ಯಾರಿಗೂ ಬೇಡ. ಮತ್ತೆ ಯಾಕೆ ಮುಂದೆ ವರ್ಷರಿ ನಾ ಹೇಳ್ತಾ ಗಪ್ಪಿರ್ಬೇಕಾಗಿತ್ತಲ್ಲ. ಇಲ್ಲ, ಇಲ್ಲಿ ತೆಳಗಿನವ್ರು ಹೇಳಕತ್ತಾರೆ ಸುಮ್ಮನೆ ಗೌಡ್ರು ಏನು ಹೇಳ್ತಾರೆ ನೋಡ್ಬೇಕಲ್ಲ. ಜೀವನದೊಳಗೆ ಒಂದು ಸುಖ ಒಂದು ದುಃಖ ಇವೆರಡೇ. ದುಃಖ ಯಾರಿಗೂ ಬೇಡ ಗೌಡ್ರ. ದುಃಖ ನೀವು ಬೇಡ ಹತ್ತೀರಿ. ಶರಣರು ದುಃಖನೇ ಬೇಕಂದ್ರೆ ಭಾಳ ಜನ. ಖರೆ ನಮ್ಮತ್ತಕ್ಕೆಲ್ಲ ಮಾನವರು ಯಾವ ದುಃಖ ಅನುಭವಿಸ್ಯಾನ ಅವನೇ ಜಗತ್ತದೊಳಗೆ ತತ್ವಜ್ಞಾನಿ ಆಗ್ಯಾನ. ಯಾವ ಸುಖ ಅನುಭವಿಸ್ಯಾನ ಅವ ಕೆಟ್ಟ ದಡ್ಡ ಆಗ್ಯಾನ. ಜಗದಳಿವು ನನಗಿರಲಿ ಜಗನೇ ನಗುತ್ತಿರಲಿ ಶರಣರು ಹೇಳಿದ್ರು. ಇದು ಯಾಕೆ ಕೇಳು, ನಾ ಯಾಕೆ ಹೇಳ್ತೀನಿ. ಇಲ್ಲಿ ನಮ್ಮ ಲಕ್ಷ್ಮೀ ತಾಯಿ ಮೂರ್ತಿ ಮಾಡಿಸಿರಿಲ್ಲ. ಇಲ್ಲಿ ಗೌಡ್ರು ಸುಖ ಬೇಕು ಮತ್ತು ದುಃಖ ಬೇಡ ಅನ್ನುವಂಥ ವಿಚಾರ ಅದು ನಮ್ಮ ಸಾಮಾನ್ಯ ಜನರಿಗೆ ಹೇಳಿದ್ರು. ಇಲ್ಲಿ ಯಾಕೆ ಹೇಳ್ತೀನಿ, ಈ ತಾಯಿ ಮೂರ್ತಿ ಮಾಡಿಸ್ಯಾರ ಜಾಲೆಮ್ಮ ತಾಯಿದು. ಆ ಮೂರ್ತಿ ಕಲ್ಲಿನೊಳಗೆ ಮಾಡಿಸ್ಯಾರ ಅಂದ್ರೆ ಆ ಒಡ್ಡ ಹೊಡೆಯುವಂಥ ಉಳಿ ಪೆಟ್ಟ ಕಲ್ಲು ತಿಂದು ಆ ಪೆಟ್ಟು ತಿಂದದನ್ನ ದೇವರಾಗಿ ಮೂರ್ತಿ ಹಾಕಿ ಹಂಗ ಹೊಡೆದಿಲ್ಲ. ಕಾಲಾಗಿ ಹಿಡಿದು ಹೊಡೆದಾನ. ಕಾಲಾಗಿ ಹಿಡಿದು ದೇವರ ತಯಾರ ಮಾಡಿದ ಮೂರ್ತಿ ದೇವರು, ಕಲ್ಲು ದೇವರು, ವಾಡ್ ದೇವರು, ಕಲ್ಲು ದೇವರು. ಗೌಡ್ರ ಸೂತ್ರಧಾರಿ ಅವ್ರು ಅದು ಬೇರೆ. ಕಲ್ಲು ದೇವರಲ್ಲ, ಮಣ್ಣು ದೇವರು ಬೇರೆ. ಹಿಂಗೆ ಕೆಲವೊಬ್ಬೊಬ್ರು ಅವ್ರವ್ರ ಅನುಭವಕ್ಕೆ ತಂದ ಹೇಳಿಬಿಟ್ಟಾರೆ. ಅದು ಮುಖ್ಯ ಅಲ್ಲ. ಒಂದು
ಮೂರ್ತಿಯಾದ ಕಲ್ಲಿಗೆ ಪ್ಯಾಂಟಿನ ಕಲ್ಲ ಕೇಳ್ತತ್ತ. ಅಲ್ಲೋ ನಾನು ನೀನು ಒಂದೇ ಬಂಡೆಯಾಗಿದ್ದವರು, ಒಂದೇ ಕಲ್ಲಿನಾಗಿದ್ದವರು. ನಿನಗೆ 30 ಪೂಜೆ ಮಾಡ್ತಾರೆ, ನಿನಗೆ ಅಭಿಷೇಕ ಮಾಡ್ತಾರೆ, ಹೂವು ಏರಿಸ್ತಾರ. ಕರೆ ನನ್ನ ನೋಡಿದ್ರೆ ತುಳಿದು ಬರ್ತಾರ. ಹಿಂಗೆ ಹಂಗೋ ಅಂತೇಳಿ ಅದು ಯಾರಿಂದ ಯಾರ ಸಂಪರ್ಕದಿಂದ ಜೀವ ಪ್ರತಿಷ್ಠಾಪನೆ ಮಾಡಿದ್ರು, ಹೋಮ ಮಾಡಿದ್ರು, ಕೂಡೋದ್ರಿಂದ ಆಗೈತಂತ ಹೇಳಿ ಆ ಬಂಡಿಗೆಲ್ಲ ಮೂರ್ತಿ ಕಲ್ಲಿ ಕೇಳೋಣ. ಅವಾಗ ಮೂರ್ತಿ ಕಲ್ಲು ಹೇಳ್ತತ್ತ, ತಮ್ಮ ನಾ ಒಡ್ಡ ಹೊಡಿಯುವಂಥ ಉಳಿ ಪೆಟ್ಟ ನಾ ತಿಂದೀನಿ, ಅದಕ್ಕೆ ನಾ ದೇವರಾಗಿ ಕೂತೀನಿ. ನೀ ಒಡ್ಡ ಹೊಡಿಯುವಂಥ ಉಳಿ ಪೆಟ್ಟು ಹೊಡೆದ ಕೂಡಲೇ ನೀವು ಒಡೆದು ನುಚ್ಚಾಲಕತ್ತಿ, ಅದಕ್ಕಾಗಿ ನೀನು ಮೂರ್ತಿ ಆಗಲಿಲ್ಲ, ನೀ ಪ್ಯಾಂಟಣಿಗಲ್ಲ ಆಗಿ ಕೂತಿ, ನಿಮ್ಮ ಯಮಶಾಂಡಾಗಿ ಹೋಯ್ದಿ. ಇಷ್ಟೇ, ಮತ್ತೇನಿಲ್ಲ. ಅದಕ್ಕಾಗಿ ಇರಲಿ, ಇದೊಂದು ಪದ್ಯವನ್ನು ಮುಗಿಸಿ ಟೈಮಿಂಗ್ 6 ಗಂಟೆ ಆಗ್ಯದ. ಗೌಡ್ರ ಮನ್ಯಾಗ 1 ತಾಸು ಇಲ್ಲ, ಈಗ ಮುಗಿಯಂಗಿಲ್ಲ. 8 ಗಂಟೆ ತನಕ ಮಂಗಳಾರತ ನೈ. ಓಕೆ ರೀ ಗೌಡ್ರು, ಓಕೆ ರೀ ಗೌಡ್ರು. ಈಗ ನಾವು ಹೋಗಿ ಮನೆಗೆ ಹೋಗಿ ವ್ಯವಸ್ಥೆಗೆ ಹೋಗ್ಬೇಕು. ನೀವು ಇನ್ನೊಂದು ಸ್ವಲ್ಪ ಈಗ ಒಳ್ಳೆ ನೀತಿ ಪದಾರ್ಥ ಇವೇನೈತಿಲ್ಲ ವಿಷಯ ಬಿಡ್ರಿ. ನೀತಿ ಮಾರ್ಗ ನೀವೊಂದು ಅವ್ರೊಂದು ಹಾಡ್ರಿ, ನಮ್ಮ ಮನೆಗೆ ಹೋಗಿ ವ್ಯವಸ್ಥೆ ಮಾಡಿಸಿ ಬರ್ತೀವಿ. ರೈಟ್. ಇಲ್ಲ, ನಾವು ನೀವು ಕಲ್ತೆ ಹೋಗಿಬಿಡೋಣ. ಯಾಕಂದ್ರೆ ನಮ್ಮದು ಅಲ್ಲಿ ದೇವತಿ ಜಾತ್ರೆ ಅದ. ನಿಮ್ಗೆ ಗೊತ್ತದಲ್ಲ, ನಾವು ಹೋದ ಸಲನೇ ಬರಲಾಗಿದ್ದೆ, ಮತ್ತೆ ಈ ಸಲ ಹಿಡ್ಕೊಂಡ್ ಬಂದಿರಿ. ನೀವು ಏನು ಹೇಳ್ರಿ ಕೇಳಂಗಿಲ್ಲ. ಬರುವಕ್ಕೆ ನಿಮ್ಗಂತಂದ್ರ ತವ್ರ ಮನಿಂದ ಗಂಡ ಮನಿಗೆ ಬರಾಕಾದ, ಹೊಳ್ಳಿ ಗಂಡ ಬಿಟ್ಟಾಗ ಹೋಗ್ಬೇಕು. ಹಂಗ ನಾ ಗಂಡಲ್ಲ, ಆದ್ರೂ ಒಂದು ಲೆಕ್ಕ ನಮ್ಮ ಆದಿಂದೊಳಗೆ ಹಗ್ಗ ಹಚ್ಚಿಟ್ಟಿದ್ವು ನಿಮ್ಮನ್ನ. ನಾವು ಹೋಗಂದಾಗ ಹೋಗ್ಬೇಕು. ಯಾಕಂದ್ರೆ ನಿಮ್ಗೆ ಕೂಡ ಅವರು ಹೋಗ್ತಾರೆ, ಮತ್ತು ಪರಸ್ಥಳದವ್ರು ಬಂದ್ರು. ಎಲ್ಲರೂ ಸ್ವಲ್ಪ ಆಯ್ತು ಹಾಡೋಲ್ರಿ, ಒಂದೊಂದು ಪದ್ಯ ಹಾಡಿಕೆರೆ ಮಾಮಂಗಲ ಮಾಡಿಬಿಡ್ತೀವಿ. ನೀವು ಮಾಮಂಗಲ ಮಾಡ್ಕೊಂಡೆ ಹೋಗಿಬಿಡೋಣ. ಇನ್ನೂ ಅವಂದ್ರು ಅವರು ಇಲ್ಲ 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 ತಪ್ಪು. ನಾ ಮಂಗಲ್ ಮಾಡ್ಕೊಂಡು ಹೋಗೋದಾತ, ನೀವು 12 ಗಂಟೆಗೆ ಹೋಗ್ಬೇಕು. ಗೌಡ್ರ ಗಪ್ರಿ. ಇಲ್ಲ ಅಲ್ಲೇ ಮನ್ಯಾಗ ಬೇಕೋ ಬೇಡ ಸ್ವಲ್ಪ 2 ಮಿನಿಟ್ ಹಾಡ್ರಿ. ನನಗೆ ಕೇಳ್ತದ, ಎಲ್ಲ ಮನಿ ತಕ ಕೇಳ್ತದ. ನೀವು ಹಾಡ್ರಿ, ಮಂಗಲ್ ಮಾಡ್ರಿ. ಗೌಡ್ರು ಇಲ್ಲಿದೆ ವಾಯರ್ದಾಗಿಂದೆ ಕೂಡಿಸಿ ಹೇಳ್ಬಿಡವ್ರು, ಅಲ್ಲಿ ನಾಷ್ಟ ಮಾಡ್ರಿ ಅಂತೇಳಿ. ಅವ್ರು ಇರೋದ್ರಿಂದ ಗೊತ್ತಾಗ್ತದೆ, ಅಲ್ಲೆಲ್ಲ ಅವರು ತಯಾರು ಮಾಡಿಟ್ಟಿರ್ತಾರೆ. ಅದಕ್ಕಾಗಿರಲಿ. ಇನ್ನೂ ಒಂದು ವಿಶೇಷ ಹೇಳ್ಬೇಕಂದ್ರೆ ಗೌಡ್ರು, ನಾನು ನಿಮ್ಮ ಮುಖಾಮುಖಿ ಮಾಡಿ ಹೇಳಲ್ಲ. ನಾವು ರೊಕ್ಕ ಕಲಾವಿದರು ಧ್ವನಿ ತೊಗೊಂಡು ಬರ್ತೇವೆ. ನಾವು ಹೋದಲ್ಲಿ ಒಂದೊಂದು ತವಲಿ ತಂಗಳು ರೊಟ್ಟಿ ಸಾರ, ಕೆಲವೊಂದು ತವಲಿ ಬರೀ ಅನ್ನ ಸಾರ. ಕೆಲವೊಬ್ಬರು ಯಾರು ನಮ್ಮಂಗೆ ಅವರು ಕಲಾವಿದರು ಜೀವನ ಅನ್ನುವಂಥದ್ದು ಯಾರು ತಿಳ್ಕೊಂಡಾರಲ್ಲ, ಅವರೇ ಯಾರಲ್ಲಿ ತಾಯಿ ಗುಣ ಅದಲ್ಲ, ಅವರೇ ನಮ್ಮನ್ನು ಹೆಂಗೆ ಅವ್ರ ಮಕ್ಕಳಿಗೆ ಮನ್ಯಾಗ ಚಲೋದು ಮಾಡಿ ಉಣಿಸ್ತಾರ, ಹಂಗೆ ನಮಗೆ ಮಾಡಿ ಉಣಿಸಿ ಕಳಿಸೋರದಾರ. ಇದು ತಪ್ಪ. ಖಾನೆ ವಾಲಕ್ಕೂ ನಾಮ್ ದಾನೆ ವಾಲವೇ ನಾಮ್ ಲೆಕ್ತಾಯ್. ನಿಮ್ಮ ತಂದು ತಿನ್ನೋದತ್ತು ತಂದು ತಿತ್ರಿ, ಇಲ್ಲಿ ಬಿಸಿ ತಿನ್ನೋದು ಸೋಳ್ರಿ ಗೌಡ್ರ. ಇದು ಅದು ಭೋಗದಾನ ಆಟ ಬ್ಯಾರೆ, ಅದು ಭೋಗದಾನ ಬ್ಯಾರೆ. ಖರೆ ಇದು ನಾವು ಕೂತು ಮಾಡ್ಕೊಂಡಿದ್ದು ಬ್ಯಾರೆ. ಯಾರ ಮನೆಯಾಗ ಈಗ ಅನ್ನ ಕಮ್ಮದೇನೋ ಇಲ್ಲಕ್ಕಾಗಿನೂ ಕೆಲವೊಬ್ಬರು ಹಂಗೆ ಇರೋದಿಲ್ಲ. ಆದ್ರೆ ಇವತ್ತು ನಮ್ಮ ಸತ್ಯಪ್ಪ ಗೌಡ್ರು ಮಾಸ್ತರ ಒಂದು ವಿಚಾರ ಮಾಡ್ರಿ. ನಾವು ಮಾಡಿರ್ತಕ್ಕಂಥ ಪಾಪ ಸಾಕಷ್ಟದ, ಅದನ್ನು ಕಳೆದುಕೊಳ್ಳೋದಕ್ಕಾಗಿ ನಿಮ್ಮ ಪಾದ ನಮ್ಮ ಮನ್ಯಾಗ ಹಾಕಿಸ್ಕೊಳ್ತೇವೆ, ಹೊರತಾಗಿ ಬೇರೆದೇನಲ್ಲ. ದಯವಿಟ್ಟು ಕ್ಷಮಾ ಮಾಡ್ತೀವಿ. ಧನ್ಯವಾದ. ಬರಬೇಕು. ದೊಡ್ಡವರದಿರಿ. ಇಲ್ಲಿ ಅವರು ಮನೆಯೊಳಗೆ ನಮಗೆ ಏನು ಅದು ಪ್ರಸಾದಿಗೆ ಉಂಡು ಹೋದೆವು ಅಂದ್ರೆ ಬಹುತೇಕ ಬರೋ ವರ್ಷತನ ನೆನಪಿಟ್ಕೊಂಡೆ. ನಾವು ಕಾರ್ಯಕ್ರಮ ಕೂಡಾಗ ಅವ್ರು ಹೋಸಲ ಹೇಳಿಬಿಟ್ರು ಗೌಡ್ರು, ನಮ್ಮ ಊರಿಗೆ ಬಂದ್ರೆ ಮುಂಜಾನೆ ಅವಸರ ಮಾಡೋದಿಲ್ಲ, ನಾ ಯಾವಾಗ ಬಿಡ್ತೀನಿ ಅವಾಗೆ ಹೋಗ್ಬೇಕಂದ್ರು ನನಗೆ ಗಾಬರಿ ಆಗಿಬಿಡುತ್ತೆ. ಇಲ್ಲಿ ಹತ್ತಿರ ತನ ಹಾಡ್ಲಕ್ಕೆ ಹಚ್ತಾರೆ ನೀವು ಅಂತೇಳಿ. ಅವಾಗ ಗೌಡ್ರು ಅಂದರು, ಆರತಿ ಮಾಡಿರಿ ಅಂದರು. ಮತ್ತು ನೀವೇನೋ ಮುಂಜಾನೆ ಹೊತ್ತಾಗತ್ತಾನ ಅಂದ್ರೆ ಅಲ್ರಿ ಅಂದೆ. ಇಲ್ಲಿ ನಿಮ್ಮ ಕೆಲಸ ಅಲ್ಲಿ ಮನ್ಯಾಗ ನಡ್ರಿ ಅಂತೇಳಿ ಅಂದರು. ಮನೆಗೆ ಹೋದ ಕೂಡಲೇ ರವದ ಉಂಡಿ, ಬೇಸಾನ್ ಉಂಡಿ, ಸುಸ್ಲ, ಚೋಡ, ಜವಾರಿ ಬಾಳೆಹಣ್ಣು, ಬಹುತೇಕ